ಹೆಸರು ಕರ್ತನ ಬರಣದ ಕೊನೆಯ ಸೂಚನೆ. ಅಲ್ಲಲ್ಯ ಮತ 24:32 44 ಯಾರಾದರೂ ಹೋಗ್ರಿ. ಅಂಜೂರದ ಮರವು ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನೂ ಎಳೆದಾಗಿತ್ತು. ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳಿದುಕೊಳ್ಳುತ್ತೀರಲ್ಲ, ಹಾಗೆಯೇ ಆತನು ತನ್ನ ಶಿಷ್ಯರಿಗೆ ಮಾತ್ರವೇ ಮಾತಾಡುತ್ತಾ ಇದ್ದಾನೆ. 24 ಐತಲ್ಲ, ಅದು ಶಿಷ್ಯರಿಗೆ ಮಾತ್ರ. ಅಲ್ಲಿ ಯಾರು ಹೊರಿನವರು ಯಾರಿಲ್ಲ, ಅಲ್ಲಿ ಅನ್ಯ ಜನ ಯಾರಿಲ್ಲ. ಅಲ್ಲಿ ಶಿಷ್ಯರಿಗೆ ಹೇಳುವಂತ ಮಾತದು 24 ಪೂರ್ತಿ ಶಿಷ್ಯರಿಗೆ ಮಾತ್ರವೇ ಮಾತಾಡ್ತಾ ಇದ್ದಾನೆ, ಬಹಿರಂಗವಾಗಿ ಅಲ್ಲ. ಅಲ್ಲಲ್ಯ ಆ ದೇವಾಲಯ ಕಲ್ಲು ಮೇಲೆ ಕಲ್ಲು ಉಳಿಯುವುದಿಲ್ಲ. 1ನೇ ವಚನದಲ್ಲಿ ಬೆಬಿಲೋನ್ ಕಾಲದಲ್ಲಿ ಹಾಳಾಯಿತು. ಆ ಹೇಳಿದ ವಾಗ್ದಾನ ಬೆಬಿಲೋನ್ ಕಾಲದಲ್ಲಿ ಹಾಳಾಯಿತು. ಯೆರೆಮೀಯನ ಕಾಲದಲ್ಲಿ, ದಾನಿಯೇಲನ ಕಾಲದಲ್ಲಿ ಹಾಳಾಯಿತು. ಎಜ್ರನ ಕಾಲದಲ್ಲಿ 2ನೇ ಸಾರಿ ಕಟ್ಟಲ್ಪಟ್ಟಿತು ದೇವಾಲಯ. ಅಲ್ಲಲ್ವಿ ಮತ್ತೆ ಹಾಳಾಗುತ್ತದೆಂದು ಯೇಸು ಹೇಳಿದನು. ಮತ್ತೆ ಯೇಸು ಕ್ರಿಸ್ತನು ಬಂದಾಗ ಹಳೆ ಒಡಂಬಡಿಕೆಯಲ್ಲಿ ಹಾಳಾಗಿ ಮತ್ತೆ ಎಜ್ರನ ಕಾಲದಲ್ಲಿ ಅದು ಕಟ್ಟಲ್ಪಟ್ಟು ಮತ್ತೆ ಅದು ಕ್ರಿಸ್ತನು ಹೇಳ್ತದಾನೆ, ಅದು ಮತ್ತೆ ಕಲ್ ಮೇಲೆ ಕಲ್ಲು ಉಳಿಯೋದಿಲ್ಲ, ಅದು ಮತ್ತೆ ಹಾಳಾಗ್ತದೆ ಅಂತ, ಕೆಡವಲ್ಪಡುವುದು. ಹಲ್ಲೆಲೂಯಾ. ಆತನು ಪ್ರಕಟಣೆಯನ್ನು ಹೆಚ್ಚಾಗಿ ಬೆಟ್ಟದ ಮೇಲೆಯೇ ಕೊಟ್ಟನು. ಹೆಚ್ಚಾಗಿ ಬೆಟ್ಟದ ಮೇಲೆ ಪ್ರಕಟಣೆ ಜಾಸ್ತಿ ಸಿಕ್ಕಿದ್ದು. ಕ್ರಿಸ್ತನ ಒಂದು ದೇವರ ಪ್ರಕಟಣೆಗಳೆಲ್ಲವೂ ಕೂಡ ಎಲ್ಲಿ ಸಿಕ್ಕಿದಾವೆ? ಬೆಟ್ಟದ ಮೇಲೆ. ಮೋಶೆ ಕೂಡ ಮೊದಲನೇ ಸಾರಿ ದೇವರನ್ನು ಭೇಟಿಯಾದಾಗ ಎಲ್ಲಿ ಭೇಟಿಯಾಗಿದ್ದು? ಬೆಟ್ಟದಲ್ಲಿ. ಬೆಟ್ಟದ ಮೇಲೆಯೇ. ನಂತರ ದೇವರನ್ನು ಭೇಟಿಯಾದ ಸ್ಥಳಕ್ಕೆ ಆ ಜನರನ್ನು ಬಿಡಿಸಿಕೊಂಡು ತೆಗೆದುಕೊಂಡು ಬಂದ ಮೋಶೆ. ಎಲ್ಲಿ ದೇವರು ಭೇಟಿಯಾಗಿದ್ದ ಅಲ್ಲಿಗೆ ಆ ಜನರನ್ನ, ಐಗುಪ್ತ ದೇಶದಲ್ಲಿದ್ದಂಥ ದೇವರ ಮಕ್ಕಳನ್ನ ಅದೇ ಸ್ಥಳಕ್ಕೆ ಕರ್ಕೊಂಡು ಬಂದ. 2ನೇ ಸಾರಿ ಬಿಡಿಸ್ಕೊಂಡು ಕರ್ಕೊಂಡ್ಬಂದ ಇಸ್ರಾಯೇಲ್ ಜನರನ್ನ. ಮತ್ತು ದೇವರು ಕೂಡ ಅದೇ ಪರ್ವತದ ಮೇಲೆ ಇಳಿದು ಬಂದನು. ಆ ಜನ ಬಂದ ಕೂಡಲೇ ಅದೇ ಪರ್ವತದ ಮೇಲೆ ದೇವರು ಇಳಿದು ಬಂದ. ಮತ್ತೆ ಅದೇ ಪರ್ವತದ ಮೇಲೆ ಮತ್ತೆ ಕಲ್ಲು ದಶಾಗ್ನಿಗಳನ್ನು ದೇವರು ಕೊಡ್ತಾರೆ. ಅದೇ ಪರ್ವತದ ಮೇಲೆ 40-80 ದಿವಸ ಮೋಶೆ ಉಪವಾಸ ಇರ್ತಾರೆ. ಅಲ್ಲಲ್ವಿಯ ಏನೂ ತಿನ್ನಲ್ಲ, ಏನೂ ಕುಡಿಯಲ್ಲ. 40 ದಿವಸ ಒಂದ್ಸಾರಿ, 40 ದಿವಸ ಒಂದ್ಸಾರಿ. ಅಲ್ಲಲ್ವಿಯ ಒಂದ್ ಸ್ವಲ್ಪ ನೀರು ಇಲ್ಲ, ಊಟನೂ ಇಲ್ಲ. ನೋಡ್ರಿ, ನಮ್ಗೆ ಸ್ವಲ್ಪ ಊಟ ಇಲ್ಲ ಅಂದ್ರೆ ಬಡದಾಡ್ಬಿಡ್ತೀವಿ. ಮಧ್ಯಾಹ್ನ ಬೆಳಿಗ್ಗೆ ತಿನ್ನೋದು ಮತ್ತೆ ಮಧ್ಯಾಹ್ನ ಅಥವಾ 2 ಗಂಟೆಗೆ ಬಂದಾಗ ಇರ್ಲಿಲ್ಲ ಅಂದ್ರೆ ಆರ್ಬಡಿಸ್ತೇವೆ, ಊಟ ಇಲ್ಲ. ಅಥವಾ ಬೆಳಿಗ್ಗೆ 8 ಗಂಟೆಗೆ ಊಟ ಮಾಡಿದ್ದು ಸಾಯಂಕಾಲ 5 ಗಂಟೆಗೆ ಊಟ ಏನಾದ್ರು ಸ್ವಲ್ಪ ಸಿಕ್ಕರೆ ಸಮಾಧಾನ. ಇಲ್ಲಂದ್ರೆ ಈತನು ಒಂದು ದಿನ ಅಲ್ಲ, 2 ದಿನ ಅಲ್ಲ, 10 ದಿನ ಅಲ್ಲ, 20 ದಿನ ಅಲ್ಲ. ಗಾಂಧೀಜಿ ಕೂಡ 21 ದಿವಸ ಉಪವಾಸ ಮಾಡಿದ್ರು. ಅದರ ಹಾಲು ಕುಡಿತಿದ್ರಂತೆ, ಹಾಲು ಬಾಳೆಹಣ್ಣು. ಆದ್ರೆ ಈತನ ಏನಿಲ್ಲ, ಊಟ ಇಲ್ಲ, ನೀರಿಲ್ಲ, ಏನಿಲ್ಲ. ಅದಕ್ಕೆಲ್ಲ ಆ ಜನ 40 ದಿವಸ ಊಟ ಇಲ್ದಿರಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಮಗೆ ದೇವ್ರು ಮಾಡಿಕೊಡಂತ ಜನ ಆರೋನನಿಗೆ ಬೆನ್ನತ್ತಿದ್ದು. ಮೋಸೆ ಇಷ್ಟು ತನಕ ಊಟ ಇಲ್ಲದೆ ಇರಕ್ಕೆ ಸಾಧ್ಯ ಇಲ್ಲ ಜನ. ಮೋಸೆ ಖಂಡಿತ ಸತ್ತೋಗಿದ್ದಾನೆ. ಆತನ ನೀನು ಬಿಟ್ಟು ನಮಗೆ ಮರೆತು ನೀನು ನಾವು ಮುಂದಗಡೆ ಹೋಗೋದಕ್ಕೆ ನಮಗೆ ದೇವರನ್ನ ಮಾಡಿಕೊಡೋದು. ಆ ರೀತಿ ಹಲ್ಲೆಲೂಯ. ಬೆಟ್ಟದ ಮೇಲೆ ದೇವರು ತನ್ನನ್ನು ತಾನು ಹೆಚ್ಚಾಗಿ ಪ್ರಕಟಿಸಿಕೊಂಡಿದ್ದಾನೆ. ಬೆಟ್ಟದ ಮೇಲೇನೆ. ಅದಕ್ಕೆ ಪ್ರವಾದಿ ಒಂದು ಸಂದೇಶ ಕೊಟ್ಟರು. ಆ ಪರ್ವತದ ಮೇಲೆ ಆಕರ್ಷಣೆ ಏನಂತ ಒಂದು ಸಂದೇಶ. ಪರ್ವತದ ಮೇಲೆ ಆಕರ್ಷಣೆ ಏನು? ಎಲ್ಲ ಬೆಟ್ಟಗಳೇ. ಎಲಿಯನು ಹೋಗಿ ಕುಂತಿದ್ದ ಬೆಟ್ಟದ ಮೇಲೇನೆ, ಮೋಶೆ ಹೋಗಿ ಕುಂತಿದ್ದ ಬೆಟ್ಟದ ಮೇಲೇನೆ, ಕ್ರಿಸ್ತನು ಕೂಡ ಹೋಗಿ ಕುಂತಿದ್ದ ಬೆಟ್ಟದ ಮೇಲೇನೆ. ಹಲ್ಲೆಲೂಯ. ಕ್ರಿಸ್ತನಿಗೆ ಎಲ್ಲ ಬಟ್ಟೆ ಎಲ್ಲ ಬೆಳಗಾಗಿ ಒಂದು ಮೋಸೆಯಲ್ಲಿ ಕಾಣಿಸ್ಕೊಂಡಿದ್ದು ಎಲ್ಲಿ? ಹಲ್ಲೆಲೂಯ. ತಾನು ಹೆಚ್ಚಾಗಿ ಬೆಟ್ಟದ ಮೇಲೆ ಪ್ರಕಟಿಸಿಕೊಂಡಂತ ನಾವು ನೋಡ್ತೇವೆ. ಅದಕ್ಕೆ ಬ್ರನಮ್ ಅವರು ಕೂಡ ಅವ್ರ ಸಂದೇಶ ಅವ್ರು ಸಿಕ್ಕಿದ್ದು ಕೂಡ ಬೆಟ್ಟದಲ್ಲಿನೇ. ಹಲ್ಲೆಲೂಯ.
ರಾತ್ರಿ ಗವಿಗೆ ಹೋಗಿ ಹೋಗಿ ಒಳಗಡೆ ಇದ್ದು ಬಿಡ್ತಿದ್ವಿ ರಾತ್ರಿ ಎಲ್ಲ. ಗವಿ ಒಳಗೆ, ಬೆಟ್ಟದಲ್ಲಿ ಹೋಗಿ ಗವಿ ಒಳಗೆ ಕೂತ್ ಬಿಡ್ತಿದ್ವಿ. ಅಲ್ಲೆಲ್ಲೂಯಾ. ರಾತ್ರಿ ಎಲ್ಲ ಪ್ರೇಯರ್ ಮಾಡೋದು. ಈ ಮನೆಯಾಗ ಇಲ್ಲಿ ಕುಂತು ರಾತ್ರಿ ಸ್ವಲ್ಪ ಪ್ರೇಯರ್ ಮಾಡಪ್ಪ ಅಂದ್ರೆ ಮಾಡಲ್ಲ. ಭಯ ಆಗ್ಬಿಡ್ತತೆ. ಯಾವ್ದನ್ನ ಬಂದು ದೆವ್ವ ಅನ್ನೋದು ಕುತ್ತಿಗೆ ಏನೊಂದು ಕೈ ಹಾಕಿದ್ರೆ ಹೆಂಗೆ ನಾನು ಪ್ರಾರ್ಥನೆ ಮಾಡ್ತಿರ್ಬೇಕು, ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಒಂಥರ ದೆವ್ವ ಬಂದು ಕಾಣಿಸ್ಕೊಂಡಂಗೆ ಆಗೋದು, ಯಾವುದೊಂದು ಮುಖ ಬಂದು ಕಾಣಿಸ್ಕೊಂಡಂಗೆ ಆಗೋದು, ಭಯಪಟ್ಬಿಡ್ತೇವೆ. ಎಲ್ಲ ಮುಖಗಳು ಕಂಡುಬಿಡ್ತಾವೆ, ಸತ್ತಾರು ಅವು ಇವು ವಿಗ್ರಹಗಳು. ಮತ್ತು ಆ ರೀತಿ ಹೋಗಂದ್ರೆ ಅಲ್ಲಿ ಬೇತಾಳನೇ ಬೆನ್ನ ಹತ್ತಿ ಬಿಡ್ತತೆ. ಬೆನ್ನ ಹತ್ತಲ್ಲ, ನಮ್ಮ ಮನಸ್ಸಿನಾಗ. ಅಲ್ಲೆಲ್ಲೂಯಾ. ಅದರ ಹೆಸರು ಪರ್ವತದ ಮೇಲೆ ಆಕರ್ಷಣೀಯ ಅಂತಕ್ಕಂಥ ಸಂದೇಶ. ಅಲ್ಲೆಲ್ಲೂಯಾ. ಮತ್ತೆ 17 ಅಧ್ಯಾಯದಲ್ಲಿ ಕೂಡ ಪೇತ್ರ, ಯೋಹಾನ, ಯಾಕೋಬರನ್ನ ಕರ್ಕೊಂಡು ರೂಪಾಂತರ ಬೆಟ್ಟಕ್ಕೆ ಹೋಗಿ ಅಲ್ಲಿ ಅವರ ಕಣ್ಣ ಮುಂದೆ ತನ್ನ ರೂಪ ಏನಂತ ತೋರಿಸಿ, ತಾನು ಯಾರು, ತಾನು ಏನಂತ, ತನ್ನದು ಎಂತ ರೂಪ ಅಂತ ಅಲ್ಲಿ ಏನ್ ಮಾಡ್ದ, ಕ್ರಿಸ್ತನ್ ತೋರಿಸಿ. ಕ್ರಿಸ್ತನ್ ಏನ್ ಮಾಡ್ದಲ್ಲಿ ತನ್ನ ರೂಪ ಏನಂತ ಅಲ್ಲಿ ಸ್ಪಷ್ಟವಾಗಿ ತೋರಿಸಿದ. 1ನೇ ವಚನ ಓದ್ರಿ. ಮತ್ತಾಯ 17:1. 6 ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು, ಯಾಕೋಬನನ್ನು, ಇವನ ತಮ್ಮನಾದ ಯೋಹಾನನ್ನು ಮಾತ್ರ ವಿಂಗಡವಾಗಿ ಕರ್ಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣು ಮುಂದೆ ಆತನ ರೂಪ ಬೇರೆಯಾಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಹಲ್ಲೆಲೂಯಾ. ನಾವು ನೋಡ್ತೇವೆ ಅಲ್ಲಿ 6 ದಿನಗಳಾದ ಮೇಲೆ. 6 ದಿನಗಳಂದ್ರೆ 6 ಸಭಾಕಾಲಗಳಾದ ನಂತರ 7ನೇ ಸಭಾಕಾಲಕ್ಕೆ ಕ್ರಿಸ್ತನ ರೂಪಾಂತರ, ನಮ್ಮ ದೇಹದ ರೂಪಾಂತರ ಕೂಡ 7ನೇ ಸಭಾಕಾಲಕ್ಕೆ. ಹಲ್ಲೆಲೂಯಾ. 6 ದಿನಗಳಲ್ಲೆಲ್ಲ, 6 ಸಭಾಕಾಲಗಳಲ್ಲೆಲ್ಲ 7ನೇ ಸಭಾಕಾಲದಲ್ಲಿ 7ನೇ ದಿನದಲ್ಲಿ 6 ದಿನಗಳಾದ ಮೇಲೆ ಕ್ರಿಸ್ತನು ರೂಪಾಂತರ ಹೊಂದಿದನು. ಅದೇ ರೀತಿ ಈಗ 7ನೇ ಸಭಾಕಾಲದ ರೂಪಾಂತರದ ದಿನಗಳಿವೆ. ಹಲ್ಲೆಲೂಯಾ. ಆ ಬೆಟ್ಟದ ಮೇಲೆ ಕ್ರಿಸ್ತನು ಒಂದು ಪ್ರಸಂಗ ಮಾಡಿದ್ದಾನೆ. ಮತ್ತೆ 5ನೇ ಅಧ್ಯಾಯದಲ್ಲಿ ಬೆಟ್ಟದ ಮೇಲೆ ಮೇಸು ಪರ್ವತದ ಮೇಲೆ ಮಾಡಿದಂತ ಪ್ರಸಂಗ. ಹಲ್ಲೆಲೂಯಾ. ಇದು ವರ್ಲ್ಡ್ನಾಗ ಇದು ಫೇಮಸ್ ಆದಂತ ಪರ್ವತ ಪ್ರಸಂಗ. ಇದು ಗಾಂಧೀಜಿ ಕೂಡ ಬಹಳ ಇಷ್ಟಪಟ್ಟಂತ ಪ್ರಸಂಗ. ಇದು ಬಡವರಾದವರು ಧನ್ಯರು, ಪರಲೋಕ ರಾಜ್ಯ ಅವರದು, ದುಃಖ ಪಡುವರು ಧನ್ಯರು, ಸಮಾಧಾನ ಹೊಂದುವರು. ಹಲ್ಲೆಲೂಯಾ. ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಇದೆಲ್ಲರಿಗೂ ಇಷ್ಟವಾದಂತ ಒಂದು ಅಧ್ಯಾಯ. ಆ ಬೆಟ್ಟದ ಮೇಲೆ ಮಾಡಿದಂತ ಒಂದು ಪ್ರಸಂಗ. ಹಲ್ಲೆಲೂಯಾ. 5ನೇ ಅಧ್ಯಾಯದಲ್ಲಿ ಆ ಧನ್ಯತೆಗಳನ್ನು ಬೋಧಿಸಿದ್ದು ಕೂಡ ಬೆಟ್ಟದ ಮೇಲೇನೆ. ಧನ್ಯತೆಯ ಬೋಧನೆ ಅದು, ಯಾರ್ಯಾರು ಧನ್ಯರು ಅಂತ. ಈಗಲೂ ಕೂಡ ಆತನು ಓಲಿವ ಬೆಟ್ಟದ ಮೇಲೆ ಹೋದನು. 3 ಪ್ರಶ್ನೆಗಳನ್ನು ಕೇಳಿದ್ರು ಅವರು. ಒಂಟಿಯಾಗಿ ಶಿಷ್ಯರ ಹತ್ರ ಹೋದಾಗ 3 ಪ್ರಶ್ನೆ ಕೇಳಿದ್ರು ಕ್ರಿಸ್ತನಿಗೆ. ಒಂದು, ಕ್ರಿಸ್ತನ ಹೇಳಿದ್ನಲ್ಲ, ದೇವಾಲಯ ಕಲ್ಲು ಮೇಲೆ ಕಲ್ಲು ಉಳಿಯುವುದಿಲ್ಲ ಅಂದೆ, ಅದು ಯಾವಾಗ? ಯುಗದ ಸಮಾಪ್ತಿ ಯಾವಾಗ? ನಿನ್ನ ಬರೋಣದ ಸೂಚನೆ ಏನು? 24 ಅಧ್ಯಾಯ ತೆಗಿರಿ ಮತ್ತೆ ಅಲ್ಲಿ 3 ಕ್ವಶನ್ ಅಲ್ಲ ಅವರು ಶಿಷ್ಯರು. ಮೊದಲ ಕ್ವಶನ್ ಏನು? ಕಲ್ಲು ಮೇಲೆ ಕಲ್ಲು ಉಳಿಯುವುದಿಲ್ಲ ಅಂತ ಹೇಳಿದಲ್ಲ, ಅದು ಯಾವಾಗ? ಆಮೇಲೆ 2ನೇದು, ಯುಗದ ಸಮಾಪ್ತಿ ಸೂಚನೆ ಏನು? ಮತ್ತೆ ನೀನು ಬರೋಣದಕ್ಕೆ ಸೂಚನೆ ಏನು? 3 ಪ್ರಶ್ನೆಗಳನ್ನ ಶಿಷ್ಯರು ಕೇಳ್ತಾರೆ. 6ನೇ ಮುದ್ರೆಯಲ್ಲಿ ಪ್ರವಾದಿ ಹೀಗೆನ್ನುತ್ತಾರೆ. ಮತ್ತೆ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೇಸು ಅವರಿಗೆ 7 ಮುದ್ರೆಗಳನ್ನ ಬೋಧಿಸಲು ಪ್ರಾರಂಭಿಸ್ತಾರೆ. 7 ಮುದ್ರೆಗಳು ಅವೆಲ್ಲ ಇರೋದಲ್ಲಿ ಎಂದು ನೋಡುತ್ತೇವೆ. ಮತ್ತೆ 24, 4-5 1ನೇ ಮುದ್ರೆ, 6ನೇ ವಚನ 2ನೇ ಮುದ್ರೆ, 7ನೇ ವಚನ 3ನೇ ಮುದ್ರೆ, 7ರಿಂದ 8ನೇ ವಚನ 4ನೇ ಮುದ್ರೆ, 9ರಿಂದ 13ವರೆಗೂ 5ನೇ ಮುದ್ರೆ, 29ರಿಂದ 31 6ನೇ ಮುದ್ರೆ, 35ರಿಂದ 36 7ನೇ ಮುದ್ರೆ. ಹಲ್ಲೆಲೂಯಾ. ಈ ಮುದ್ರೆ ಹೋದ್ರಿ 31, 36, 35, 36. ಭೂಮ್ಯಾಕಾಶಗಳು ಅಳಿದು ಹೋಗುವವು, ಆದರೆ ನಿನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ.
ಇದಲ್ಲದೆ ಆ ದಿನದ ವಿಷಯವೂ ಆ ಗಳಿಗೆಯ ವಿಷಯವೂ ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು. ಸಾಕು. ನಾವು ನೋಡ್ತೀವಿ 7ನೇ ಮುದ್ರೆ 6ನೇ ಮುದ್ರೆಯಲ್ಲಿ ಪ್ರವಾದಿ ಹೀಗೆ ತಿಳಿಸಿದ್ದಾರೆ, ಮುದ್ರೆಗಳು ಕೇವಲ ಆತನು ಯಾರನ್ನ ಆರಿಸಿಕೊಂಡನೋ ಮತ್ತೆ ಸೃಷ್ಟಿಗೆ ಮುಂಚೆ ಜಗದುತ್ಪತ್ತಿಗೆ ಮುಂಚೆ ಯಾರ ಹೆಸರುಗಳು ಇವೆಯೋ ತನ್ನ ಆತ್ಮದಿಂದ ಮುದ್ರಿಸಿ ಇದ್ದಾನೋ ಅವರಿಗೆ ಮಾತ್ರ ಈತನು ಪ್ರಕಟಿಸ್ತಾನೆ. ಅಲ್ಲಲ್ವಯ್ಯ. 7ನೇ ಮುದ್ರೆ ಯಾರಿಗಂತೆ? ಯಾರು ಜೀವ ಭದ್ರಪಟ್ಟಿಯಲ್ಲಿದ್ದಾರೋ, ಯಾರು ಮುಂಚೆ ಆರಿಸಲ್ಪಟ್ಟಿದ್ದಾರೋ ಅವರಿಗೆ ಮಾತ್ರ. ಸಭೆ ಹೀಗೆ ಅಂತನು, ನಿಜವಾಗಲೂ ನೀವು ಹೇಳುವುದು ನಿಜವಾದರೆ ಮುದ್ರೆಗಳು ಪ್ರಪಂಚಕ್ಕೆಲ್ಲ ಗೊತ್ತಾಗಬೇಕಲ್ಲ ಅನ್ನೋ ಸ್ವೀಕರಿಸಬೇಕಾಗಿತ್ತಲ್ಲ ಅಂದ್ರು. ಮುದ್ರೆಗಳೆಲ್ಲ ದೇವರು ಹೇಳಿದ ಮುದ್ರೆಗಳು ನಿಜವೇ ಆಗಿದ್ರೆ ಪ್ರಪಂಚಕ್ಕೆಲ್ಲ ತೋರಿಸ್ಬೇಕಲ್ಲ, ಹೇಳ್ಬೇಕಲ್ಲ, ಅಂದ್ರು. ಗೊತ್ತಾಗಬೇಕಲ್ಲ. ಅದಕ್ಕೆ ಅದು ನಿನಗೆ ಸತ್ಯವೇದ ನಿನಗೆ ಸರಿಯಾಗಿ ಅರ್ಥವಾಗಿಲ್ಲ. ಯಾಕೆಂದ್ರೆ ಯಾವಾಗಲೂ ತಿಳ್ಕೊಳ್ರಿ, ದೇವರು ಎಂದೂ ಆತನ ರಹಸ್ಯಗಳನ್ನು ಬಹಿರಂಗವಾಗಿ ಬೋಧಿಸುವುದಿಲ್ಲ. ರಹಸ್ಯಗಳನ್ನು ಬಹಿರಂಗವಾಗಿ ಬೋಧಿಸುತ್ತದೆ. ನಿನಗೆ ಹೇಗೆ ಗೊತ್ತು ಎಂದು ಕೇಳಿದಾಗ ಅದಕ್ಕೆ ಮತ್ತಾಯ 13:10 ಅದಕ್ಕೆ ಮುಂಚೆ ಬಿತ್ತುವನ ಕತೆ ಇದೆ. 1ರಿಂದ ನಾವು 10 ವಚನಗಳು ನೋಡ್ತೇವೆ. ನೀನು ಸಾಮ್ಯ ರೂಪದಲ್ಲಿ ಅವರೊಂದಿಗೆ ಯಾಕೆ ಮಾತಾಡುತ್ತೀ ಅಂತ ಕೇಳಿದ್ರು ಶಿಷ್ಯರು. ಸಾಮ್ಯ ರೂಪದಲ್ಲಿ ಯಾಕೆ ಮಾತಾಡ್ತೀವಿ ಅಂತ ಶಿಷ್ಯರು ಕೇಳಿದ್ರ ಹೋದ್ರೆ ತರುವಾಯ ಆತನ ಶಿಷ್ಯರು ಬಂದು, ಯಾಕೆ ಸಾಮ್ಯರೂಪವಾಗಿ ಅವರ ಸಂಗಡ ಮಾತಾಡುತ್ತಿ ಎಂದು ಕೇಳಿದರು. ನೋಡ್ರಿ, ಅದಕ್ಕೆ ಯೇಸು ಕ್ರಿಸ್ತನು ಏನ್ ಹೇಳ್ದ? ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟಿದೆ, ಅವರಿಗೆ ಕೊಟ್ಟಿಲ್ಲ. ಯಾಕೆಂದ್ರೆ ಇದ್ದವನಿಗೆ ಕೊಡಲ್ಪಡುವುದು, ಅವನಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ನೋಡ್ತೇವೆ ಇಲ್ಲಿ ದೇವರ ರಹಸ್ಯಗಳೆಲ್ಲವೂ ಕೂಡ ಅದು ಹೊರಗಿನವರಿಗೆಲ್ಲ. ವಾಕ್ಯ ಎಲ್ಲರಿಗಿದೆ, ಬೈಬಲ್ ಎಲ್ಲರಿಗಿದೆ, ಒಳಗುಟ್ಟು ಎಲ್ಲರಿಗೂ ಅಲ್ಲ. ಅಲ್ಲೆಲ್ಲ ಎಷ್ಟು ರಹಸ್ಯ ಅದು ತನ್ನ ಮಕ್ಕಳಿಗೆ ಎಷ್ಟು. ಬೈಬಲಿಗೆ ಹೋದ್ರಿಗೆ ಬೇಡ ಅನ್ನಕ್ಕಾಗಲ್ಲ. ಯಾರನ್ನ ಇಲ್ಲ ಅಲ್ಲಿ ಯಾರನ್ನ ಊರಾಗ ಯಾರನ್ನ ಹಿರಿ ಮನುಷ್ಯರು ಕೇಳಿ ಕೊಡ್ಲೇಬೇಕಾಗುತ್ತೆ. ಓದ್ತಾರ ಅವರು, ಅದೇನು ಅರ್ಥ ಆಗಲ್ಲ. ಒಳಗೆ ಗುಟ್ಟೈತಲ್ಲ, ಅದು ದೇವ್ರ ಮಕ್ಕಳಿಗೆ ಮಾತ್ರ. ದೇವ್ರ ಆತನ ಮಕ್ಕಳು ಯಾರಾದ್ರೂ ಅವ್ರಿಗೆ ಮಾತ್ರ ಅವ್ರ ರಹಸ್ಯ. ಅದಕ್ಕೆ ಯೇಸು ಕ್ರಿಸ್ತನಿಗೆ ಶಿಷ್ಯರು ಕೇಳ್ತಾರೆ, ಯಾಕೆ ಸಾಮ್ಯ ರೂಪದಾಗ ಮಾತಾಡ್ತೀವಿ? ಅದಕ್ಕೆ ಯೇಸು ಕ್ರಿಸ್ತನ ಹೇಳಿದ ಮಾತೇನಂದ್ರೆ, ಲೋಕ ರಾಜ್ಯದ ಗುಟ್ಟು ತಿಳಿಯುವ ವರ ಐತಂತ ನಿಮಗೆ ಕೊಟ್ಟಿದೆ. ಹೊರಗಿನವರಿಗೆ ಎಲ್ಲವೂ ಸಾಮ್ಯದ ಮನೆಯಲ್ಲಿದೆ, ಗುಟ್ಟಾಗಿದೆ. ಆತನು ಕೇಳಿದ ಅವ್ರು ಕೇಳಿದ್ರು ತಿಳ್ಕೊಳ್ಳೋಂತಿಲ್ಲ. ನೋಡ್ರಿ, ಅವ್ರಿಗೆ ನೀವು ಹೋಗಿ ಹೇಳಿದ್ರು ತಿಳ್ಕೊಳ್ಳೋದಂತೆ. ಇದ್ರ ಗುಟ್ಟು ಐತಿ ನೋಡ್ರಿ, ಇದನ್ನ ತಿಳ್ಕೊಳ್ರಿ ಅಂದ್ರೆ ಕೂಡ ತಿಳುವಳಿಕೆ ಬರಲ್ಲ. ಯಾಕೆ? ಮೈಂಡ್ ಎಲ್ಲ ಬ್ಲಾಕ್ ಆಗಿಬಿಡ್ತೈತಿ. ತಲೆ ತಿಳ್ಕೊಳ್ಳಾರ್ದಂಗೆ, ಹೃದಯದ ಗ್ರಹಿಸಲಾರ್ದಂಗೆ ದೇವ್ರ ಏನ್ ಮಾಡಿ ಅದಕ್ಕೆಲ್ಲ ಬೀಗ ಹಾಕ್ಬಿಟ್ಟ, ಸೀಜ್ ಮಾಡ್ಬಿಟ್ಟ ಅಂತ. ಬ್ಯಾಂಕ್ ಬಂದು ಸೀಜ್ ಮಾಡ್ತಾರಲ್ಲ ಆ ಟೈಪ್. ಮನೆ ಬೀಗ ಹಾಕ್ಬಿಟ್ರೆ ಏನ್ ನೋಡ್ತೀವಿ ಒಳಗಡೆ ಬಂದು. ಹಂಗ ಅವ್ರ ಮೈಂಡು ಹೃದಯಕ್ಕೆ ಏನ್ ಮಾಡಿದ ದೇವರು ಬೀಗ ಹಾಕಿ. ಏನಪ್ಪ ಅವರು ಏನಕ್ಕೆ ತೆರಕಾಗತ್ತೆ? ಏನು ದೇವ್ರ ರಾಜ್ಯದ ಗುಟ್ಟು ತಿಳಿಯೋದೊಂದು ಬೀಗ ಹಾಕಿದ್ ಬಿಟ್ರೆ ಇನ್ನು ಉಳಿಕೆದ್ದೆಲ್ಲ ರೆಡಿ ಇದೆ, ಆನಿದೆ, ಎಲ್ಲ ತಿಳ್ಕೊತಾರ. ಉಳಿಕೆದ್ದೇನು ದೇವ್ರ ರಾಜ್ಯದ ಗುಟ್ಟು ತಿಳ್ಕೊಳ್ಳೋದು ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಅದು ಮುಖ್ಯ. ಅದೊಂದು ಬಿಟ್ರೆ ಮತ್ತಿನ್ನೇನೈತೆ ಲೋಕದಲ್ಲಿ? ದೇವ್ರ ರಾಜ್ಯದ ಗುಟ್ಟು ತಿಳ್ಕೊಳ್ಳೋದೊಂದು ಬಿಟ್ಟು ಲೋಕದಲ್ಲಿ ಏನಿದೆ? ಎಲ್ಲ ವೇಸ್ಟ್ ಆಗುತ್ತೆ. ನೀನ್ ಮಾಡಿದ್ರೆ ವೇಸ್ಟ್. ಅದೊಂದು ಗುಟ್ಟು ಬಿಟ್ರೆ. ಅದಕ್ಕೆ ಶಿಷ್ಯರಿಗೆ ಹೇಳಿದ್ದು, ಆ ಗುಟ್ಟು ತಿಳಿಯುವ ವರ ಅದು ನಿಮಗೆ ಕೊಡೋದು. ಅಮೂಲ್ಯವಾದದ್ದನ್ನ ಬಂದ್ ಮಾಡಿ ಬೇರೆದನ್ನ ಒಳ್ಳೆ ನೀರು ಬಂದ್ ಮಾಡಿ ಆ ಕೊಚ್ಚೆ ನೀರು, ಕೊಚ್ಚೆ ನೀರೆಲ್ಲ ಬಿಟ್ಟಂಗೆ ಜನರ ತಲೆ ಒಳಗೆ. ಅದೊಂದಲ್ಲಿ ಆಪೈತಿ ನೋಡ್ರಿ, ಒಳ್ಳೆ ನೀರಿಂದು ಆಪೈತಿ. ಟ್ಯಾಪ್ ಮಾಡಿ ಅದಕ್ಕೆ ಟ್ಯಾಪ್ ಹಾಕಿ ಕೊಚ್ಚೆ ನೀರಿಂದು, ಕೊಚ್ಚೆ ಅಂದ್ರೆ ಇದೆ ಹಣ, ಅಂತಸ್ತು, ಆಸ್ತಿ ಎಲ್ಲ ಕೊಚ್ಚೆ ನೀರು. ಹೇಳ್ತಕ್ಕಲ್ಲ.
ಅದಕ್ಕೆ ಬೆನ್ನತ್ಕೊಂಡು ಹೋಗಂಗೆ ಜನರಿಗೆಲ್ಲ ಏನ್ ಮಾಡೋದು ದೇವರು ಮಾಮೂಲಿ ಗೇಟ್ ಬಂದಾದ ಕೂಡಲೇ ಜನ ಏನ್ ಮಾಡಿದ್ರು ವೇಸ್ಟ್ ಆದದಕ್ಕೆ ಬೆನ್ನ. ಅದಕ್ಕೆ ಪೇತ್ರ ಕೇಳಿದ ಆಶ್ಚರ್ಯಕರವಾಗಿ, ಯಾಕೆ ಸ್ವಾಮಿ ಎಲ್ಲಾ ಸಮಯ ನೀನು ಸಾಮ್ಯ ರೂಪ ಮಾತಾಡ್ತಿ, ಜನರ ಹತ್ರ ಹೋದಾಗ ಸಾಮ್ಯ ರೂಪ ಮಾತಾಡ್ತಿ, ನಮಗ್ ಒಳಗಡೆ ಕುಂತು ಒಳಗಡೆ ಬಂದಾಗ ನಮಗೆ ಮಾತ್ರ ನಿನ್ನೆಲ್ಲ ವಿಷಯ ಅರ್ಥ ಹೇಳ್ತಿ, ಮತ್ತ ಅವ್ರಿಗೆ ಏನಂತ ಕೇಳಿದಾಗ ಏನ್ ಹೇಳ್ದ? ಅದು 14ನೇ ವಚನದಲ್ಲಿ ಯೆಶಾಯನು ಹೇಳಿದ ಪ್ರವಾದನೆ ಅವರಲ್ಲಿ ನೆರವೇರುತ್ತದೆ ಅಂದರು. ನೆರವೇರ್ತದೆ. ಏನೆಂದರೆ, ನೀವು ಕಿವಿಯಿದ್ದು ಕೇಳಿದರೂ ತಿಳ್ಕೊಳ್ಳುವುದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರ ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದೇ. ಕಣ್ಣಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ಗ್ರಹಿಸದಂತೆ ಆ ರೀತಿ ಆಗ್ಬಿಟ್ಟಾರ, ಬ್ಯಾನ್ ಆಗ್ಬಿಟ್ಟವೆಲ್ಲ. ಆದರೆ ನಿಮ್ಮ ಕಣ್ಣುಗಳು ಕಾಣುತ್ತವೆ, ನಿಮ್ಮ ಕಿವಿ ಕೇಳಿಸ್ತವೆ, ಆದ್ದರಿಂದ ನೀವು ಧನ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಕೇಳಿದರೂ ತಿಳ್ಕೊಳ್ಳುವುದಿಲ್ಲ, ಗ್ರಹಿಸುವುದಿಲ್ಲ. ನಿಮ್ಮ ಕಣ್ಣು ಕಾಣುತ್ತವೆ, ಅದಕ್ಕೆ ನೀವು ಧನ್ಯರು. ನಿಮ್ಮ ಕಿವಿ ಕೇಳುತ್ತವೆ, ಅದಕ್ಕೆ ನೀವು ಧನ್ಯರು. 7 ಮುದ್ರೆಗಳ ಮರ್ಮಗಳು ಎಲ್ಲರಿಗೂ ಅಲ್ಲ. ಹಲ್ಲೆಲೂಯಾ. 7 ಮುದ್ರೆಗಳ ಮರ್ಮಗಳು ಎಲ್ಲರಿಗೂ ಅಲ್ಲ ಅವು. ಹಲ್ಲೆಲೂಯಾ. 7 ಮುದ್ರೆಗಳ ಮರ್ಮಗಳು 1, 2, 3 7 ಮುದ್ರೆಗಳಲ್ಲ, ಅವೆಲ್ಲ ಮರ್ಮಗಳು ಜನರಿಗೆ ಅವು, ಸಭೆಗಳಿಗೆ ಅವು, ಸಂಪ್ರದಾಯ ಸಭೆಗಳಿಗೆಲ್ಲ. ಕ್ರಿಸ್ಮಸ್ ಅಂತ ಇವತ್ತು ಆಟ ಆಡುವಂತ ಜನರಿಗೆಲ್ಲ, ಮರ ತಂದು ಆಟ ಆಡುವಂತ ಬನ್ನಿ ಗಿಡ ಬಿಟ್ಟು ಈ ಮರ ಸಿಕ್ಕೈತೆ ಅವ್ರಿಗೀಗ. ಬನ್ನಿ ಗಿಡ ಸುತ್ತದ್ ಬಿಟ್ರು, ಗಿಡಗಳು ಸುತ್ತದ್ ಬಿಟ್ರು, ಈಗ ಈ ಗಿಡ ಒಂದೇ ಒಂದ್ ಗಿಡ ಸಿಕ್ಕೈತಿ. ಸಾರಾ ಗಿಡ ಸುತ್ತದೇನು, ಒಂದ್ ಗಿಡ ಸುತ್ತದೇನು, 2 ಒಂದೇ ಅವು. ಅದೇನ್ರಿ, ಅಡಿಕೆ ಕದ್ರೂ ಅದೇ, ಆನೆ ಕದ್ರೂ ಅದೇ, ಎಲ್ಲ ಕಳ್ತಾನೆ. ಆ ರೀತಿ ಒಂದು ಮರ ಸುತ್ತಿದ್ರು ಅದೇ, 1000 ಮರ ಸುತ್ತಿದ್ರು ಅದೇ. ಮತ್ತೆ ತಿರುಗಿ ಎಲ್ಲಿಗೆ ಬಂದ್ರೆ ಮತ್ತೆ ಆ ಮರದ ಬಳಿಗೆ ಬಂದರು. ಏಸೇಪಂದು ಮೇರಿದು ಗೊಂಬೆ ಮಾಡ್ಕೊಂಡು, ದನದ ಕೊಟ್ಟಿಗೆ ಮಾಡ್ಕೊಂಡು, ಅದ್ರಾಗೆಲ್ಲ ಸಗಣಿ ಹಾಕಿ, ಅದ್ರಾಗ ಚಿತ್ರಗಳಿಟ್ಟು, ಅದ್ರಾಗ ಒಂದು ಕ್ರಿಸ್ತನಿಟ್ಟು, ಇವತ್ತೆಷ್ಟೋ ಚರ್ಚ್ಗಳು ಆ ಥರ ಅಲಂಕಾರ ಮಾಡ್ಕೊಂಡು ಹುಡುಗಾಟಿಕೆಯಲ್ಲಿ ತೊಡಗಿದಾವು. ಅಮೂಲ್ಯವಾದವ್ರಿಗೆ ಸಿಗಲಿಲ್ಲದಕ್ಕೆ ವ್ಯರ್ಥವಾದಕ್ಕೆ ಏನ್ ಮಾಡಿದ್ರು ಅವರು ತಿರುಗಿಕೊಂಡು. 7 ಮುದ್ರೆಗಳು ಎಲ್ಲರಿಗಲ್ಲ, ಅದು ವಧುವಿಗೆ ಮಾತ್ರ, ಆಕೆಗೆ ಮಾತ್ರ ಅರ್ಥ ಆಗ್ತದೆ. ಹೇಗೆಂದರೆ, ಗಂಡನು ಹೇಗೆ ಹೆಂಡತಿಗೆ ತಿಳಿಸುತ್ತಾನೋ ಹಾಗೆ. ಹಲ್ಲೆಲೂಯಾ. ಅಂತಹ ಕಾಲದಲ್ಲಿ ನಾವಿದ್ದೇವೆ. ಹಲ್ಲೆಲೂಯಾ. ಒಳ್ಳೆ ಗಂಡ ಹೆಂಡತಿ ಹಂಗಿರ್ತಾರೆ ಹೇಳ್ರಿ, ಒಳ್ಳೆ ಗಂಡ ಹೆಂಡತಿ ಬೇಕು ನಮಗೆ. ಒಂದು ಹೇಳೋದು ಅಂತವ ಗಂಡ ಹೆಂಡತಿ ಬೇಡ ನಮಗೆ. ಗಂಡನ ಗುಟ್ಟು ಎಲ್ಲ ಹೆಂಡತಿ ಗೊತ್ತಿರ್ಬೇಕು, ಹೆಂಡತಿ ಗುಟ್ಟೆಲ್ಲ ಗಂಡನ ಗೊತ್ತು. ಇಂಥ ಒಳ್ಳೆ ಗಂಡ ಹೆಂಡತಿ ಇದ್ದಂಗೆ ಕ್ರಿಸ್ತನು ಮತ್ತು ವಧು. ಹಲ್ಲೆಲೂಯಾ. ಆಕೆಗೆ ಮಾತ್ರ ತಿಳಿಸ್ತಾನೆ. ಗಂಡ ಯಾವ ರೀತಿ ಹೆಂಡತಿಗೆಲ್ಲ ತಿಳಿಸ್ತಾನೋ ಆ ರೀತಿ. ಇವತ್ತು ಲೋಕದ ಸುಮ್ಮನೆ ಜನ ಏನಾಗಿದಾರಪ್ಪ, ಗಂಡ ಹೆಂಡತಿ ಆಗಿದ್ದಾರೆ, ಸುಮ್ಮನೆ ನಾವು ಕಳಿಸ್ತೇವೆ. ಅವ್ರಿಗೆ ಗೊತ್ತಾಗಲ್ಲ ಏನ್ ಗುಟ್ಟು. ಇವ್ರಿಗೆ ಹೇಳಲ್ಲ, ಇವ್ರು ಅವ್ರಿಗೆ ಹೇಳಲ್ಲ. ಸಿಟ್ಟು ಯಾವಲ್ಲ, ಅಗೆತನ, ವೈರತ್ವ. ಒಬ್ರು ನೋಡಿದೊಬ್ರು ಅವು ಮುಂಗ್ಲಿದ್ದಾಗ ಅವಲ್ಲಿ ಕಚ್ಚಾಡ್ತಿರ್ತಾರ. ಅಂತ ಕಚ್ಚಾಡದ ಮಧ್ಯದಲ್ಲಿ ಏನ್ ಗುಟ್ಟಿರ್ತದ ಅವ್ರ ಕಡೆ? ಏನಿರಲ್ಲ. ಅದು ಕ್ರಿಸ್ತನ ಆತಾರಲ್ಲ, ಆತನ ಬಹಳ ಒಳ್ಳೆ ಯಜಮಾನ. ಹಲ್ಲೆಲೂಯಾ. ಆ ರೀತಿ ಒಳ್ಳೆ ಗಂಡ ಹೆಂಡತಿ ಹತ್ರ ಅವ್ರ ಕಡೆ ಇಬ್ಬರ ಕಡೆ ಚಾವ್ ಇರ್ತದೆ. ಬೀನ ದುಡ್ಡಿತ್ತಂದ್ರೆ ಇಬ್ಬರ ಕಡೆನೂ ಚಾವ್ ಇರ್ತದೆ. ಒಳ್ಳೆ ಗಂಡ ಹೆಂಡತಿ ಅಲ್ಲ ಅಂದ್ರೆ ಗಂಡ ಏನ್ ಮಾಡ್ತಾನೆ, ಚಾವ್ ಹಾಕ್ಯಂತ ಇಟ್ಕೊಂಡು ಹೋಗ್ಬೇಕು. ಊಟಕ್ಕಿಲ್ರಿ ಗೊತ್ತಿಲ್ಲ ನನಗೆ, ಬೇಳೆ ಇಲ್ರಿ ಗೊತ್ತಿಲ್ಲ ನನಗೆ, ಚಾಯ್ ತಾನೇ ಇಟ್ಕೊಂಡು ಏನು ಕೊಡೋದಂಗೆ ಆಟ ಆಡಿಸ್ತಾರೆ.
ಇದು ಒಳ್ಳೆ ಗಂಡ ಹೆಂಡ್ತಿನ ಅಲ್ಲೆಲ್ಲೂಯ ತಗ ಖರ್ಚು ಮಾಡಿ ನೋಡಲ್ಲ ಇತ್ತು ತಗ ಇಷ್ಟೇ ಇರೋದು ನನ್ನ ಕಡೆ ಏನಾದ್ರು ಮಾಡಿ ಇದು ಎರಡು ಒಂದೇ ದೇಹಗಳು, ಒಂದೇ ದೇಹದಲ್ಲಿ ಹೆಂಗಿರ್ಬೇಕು? ಕಿತ್ತಾಟ ಇರಬಾರ್ದು, ಸೆಡುವು ಸಿಟ್ಟು ಏನಿರಬಾರ್ದು, ಸಂತೋಷವಾಗಿ ಆಯ್ತು. ಹೌದಾ? ಅದು ನನ್ನ ಕಡೆ ಇರೋದು ಇಷ್ಟ ನೋಡಿ. ಅಲ್ಲೆಲ್ಲೂಯ. ಗಂಡನ ವರ್ತನೆ ಹೆಂಡತಿಗೂ ಇಷ್ಟ ಆಗಿರ್ಬೇಕು, ಹೆಂಡತಿ ವರ್ತನೆ ಗಂಡನಿಗೂ, ಇಬ್ಬರು ಒಂದು ದೇಹ, ಒಂದೇ ಇರ್ಬೇಕು ಮಾತು. ನೋಡಿ ಕೈ ಕಾಲು ನೋಡ್ರಿ, ಈ ದೇಹಕ್ಕೆ ಸಂಬಂಧಪಟ್ಟವು. ಈ ಕೈ ಯಾವಾಗ ಎತ್ಬೇಕಂತ ಈ ದೇಹ ಹೇಳ್ತವ, ನಮ್ಮ ಎಡ್ ಹೇಳ್ತತ, ಅವಾಗ ಇದು ಕೆಲಸ ಮಾಡ್ತದೆ ನೋಡ್ರಿ. ಇದು ಹೇಳಿದ್ದು ಇದಕ್ಕೆ ಹೇಳಿಲ್ಲಪ್ಪ ಅಂದ್ರೆ ಏನಾಗಿರ್ತತ ಅವಾಗ? ಕರಪ್ಪ ಏನಾಗಿರುತ್ತಪ್ಪ? ಸಮಸ್ಯೆ ಆಗಿರುತ್ತೆ. ಕೈ ಇದು ಹೇಳಿದ ತಕ್ಷಣ ಇದು ಕೇಳ್ಬೇಕು, ಕೇಳಿಲ್ಲ ಅಂದ್ರೆ ಲೆಕ್ಕ ಹೊಡೆಯುತ್ತೆ. ಹಂಗೆ ಇವತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ಅನೇಕ ಜನರಿಗೆ ಸಂಬಂಧಗಳು ಏನಾಗಿದಾವೆ ಅಂದ್ರೆ, ಗಂಡ ಹೆಂಡತಿ ಸಂಬಂಧಗಳು ಏನಾಗಿದಾವ್ರಿ, ಲೆಕ್ಕ ಹೊಡೆದ ರೀತಿಯಲ್ಲಿ ಅವ್ರು ಹೇಳಿದ್ದು ಇವ್ರು ಕೇಳಂಗಿಲ್ಲ, ಇವ್ರು ಹೇಳಿದ್ದ ಅವ್ರು ಕೇಳ ಅಂದ್ರೆ ಬ್ರೈನ್ ಹೇಳಿದ್ದು ಕೈಕಾಲು ಕೇಳಲಿಲ್ಲ ಅಂದ್ರೆ ಏನಾಗಿರ್ತದೆ? ಕೈಕಾಲಿಗೆ ಕೇಳ್ತದವಂದ್ರೆ, ಚೆನ್ನಾಗಿ ಕೇಳ್ತದವಂದ್ರೆ ಒಳ್ಳೆ ಸಂಬಂಧ. ನೋಡ್ರಿ ಇಲ್ಲಿ ಯಾರಿಗೇನು ಕೂತಾರಿಗೆ ಹೆಂಗೆ ಆಗೈತಾ? ಒಂದೇ ಮಾತಿರ್ಬೇಕು, ಒಂದೇ ಬಿರುಸಿನ ನುಡಿ ಇರಬಾರ್ದು. ಅಲ್ಲೆಲ್ಲೂಯ. ಇಬ್ಬರಿಗೂ ಕೂಡ ಏನಾಗಿರ್ಬೇಕು, ಹೊಂದಾಣಿಕೆ ಇದ್ದಾಗ ದೇಹ, ತಲೆ, ಕಾಲು ಎಲ್ಲ ನೋಡ್ರಿ ಹೊಂದಾಣಿಕೆ ಇದ್ದು ಕೆಲಸ ಮಾಡ್ತಾವ. ಆ ರೀತಿ ಗಂಡ ಹೆಂಡತಿ ಇರ್ಬೇಕಂತ. ಯಾಕಂದ್ರೆ ಹೆಂಡತಿ ಅಂದ್ರೆ ಬೇರೆ ಅಲ್ಲ, ಇದೇ ಪಕ್ಕೆ ಅಲ್ಲ, ಬೇರೆ ನೆಲುಬಿನ ಎಲುಬು, ಮಾಂಸದ ಮಾಂಸ, ರಕ್ತದ ರಕ್ತ. ಆದಾಮ ಹಾಡು ಹೇಳಿದ್ನಲ್ಲ, ಆದಾಮ ಏನು ಹಾಡು ಹೇಳಿದ? ಓ ನಾರಿ, ನಾರಿ ನರನಿಂದ ತೆಗೆಯಲ್ಪಟ್ಟ ಕಾರಣ ಈಕೆ ನಾರಿ ಎನಿಸ್ಕೊಳ್ಬೋದು. ನನ್ನ ಎಲುಬಿನಿಂದ ತೆಗೆಯಲ್ಪಟ್ಟ ಕಾರಣ, ನನ್ನ ನರದಿಂದ ತೆಗೆಯಲ್ಪಟ್ಟ ಕಾರಣ. ಅಲ್ಲಲ್ವಿಯ ಆ ರೀತಿ ಇರೋದು. ಆದ್ರೆ ಇಬ್ಬರು ರಹಸ್ಯ ಒಂದೇ ಇರುತ್ತೆ, ಇಬ್ಬರು ಗುಟ್ಟು ಒಂದೇ ಇರುತ್ತೆ, ಇಬ್ಬರಿಗೂ ಎಲ್ಲ ಮಾಹಿತಿ ಗೊತ್ತಿರುತ್ತೆ. ಅವರೊಂದು ಒಂದೇಳಿ ಏನಾದ್ರು ಹಂಗೇನಾದ್ರು ಲೋಕ ಬಿಟ್ಟು ಹೋಗೋ ಸಂದರ್ಭ ಆತಂದ್ರೆ ಹೆಂಡತಿ ಆಗಲಿ ಗಂಡ ಆಗಲಿ ಅವ್ರಿಗೆ ಏನೋ ಸಮಸ್ಯೆ ಆಗಲ್ಲ. ಹೌದಲ್ಲ? ಎಲ್ಲ ಹೇಳಿದೆ, ನನಗೆಲ್ಲ ಗೊತ್ತೈತಿ, ಎಲ್ಲ ಹೇಳಿದರು. ಏನು ಹೇಳಿಲ್ಲ, ತನಿಪಾಡಿ ತಾನು ಇದ್ರಂದ್ರೆ ಅದೇ ಒಂದು ಕುಟುಂಬ ಬರ್ತಿತ್ತು, ಪ್ರಾಥಮಿಕ ಹೆಣ್ಮಗಳು ಬರ್ತಿತ್ತು. ಗಂಡ ಹೆಂಡತಿ ಮಾತಾ ಇಲ್ಲ ಒಟ್ಟು. ಮತ್ತು ಸಂಬಂಧಿಕರು ಬಂದಾಗ ಹಿಂಗೆ ಇರ್ತೀವಿ ಅಂದಾಗ ಆಕ್ಟಿಂಗ್ ಮಾಡೋದು. ಅವ್ರು ಹೋದ್ ಕೂಡಲೇ ಮತ್ತೆ ನಾವೇ ನಮ್ಮ ಕುಟುಂಬ ನೋಡಿದ ಆಯಾ ಹೆಣ್ಮಗಳು ಹೇಳ್ತಾ ಇತ್ತ, ಈ ಥರ ಇದೀವಿ ನಾವೊಂದು ಜನ ಬಂದರು, ಯಾರೋ ಸಂಬಂಧಿಕರು ಅಂದ್ರೆ ಹಂಗೆ ಆಕ್ಟಿಂಗ್ ಮಾಡ್ತಾರೆ ನಮ್ಮ ಗಂಡ. ಏನು ಬೇಕು ಹೇಳಿ. ಆ ಕಡೆ ಹೋದ್ರ ಮತ್ತೆ ನಾನೊಂದು ತೀರಾ ನಿನ್ನಂತ ಮತ್ತೆ ಮಾತಿಲ್ಲ, ಮತ್ತೆ ಸಂಬಂಧಿಕರು ಕೊಡ್ಬೇಕು. ಈ ಥರ ಇಂಥ ಕುಟುಂಬಗಳು ಎಷ್ಟೋ ಅದ ಇವತ್ತು. ಗಂಡ ಹೆಂಡತಿ ಒಂದು ಶರೀರ, ಒಂದು ಶರೀರದಲ್ಲಿ ಯಾವ ರೀತಿ ಕೈಕಾಲು ಅವಯವಗಳು ಕೆಲಸ ಮಾಡ್ತಾವೆ ಅದೇ ರೀತಿ ಕೆಲಸ ಮಾಡ್ಬೇಕು ಅವು ಕೂಡ. ಅಲ್ಲಲ್ಲೂಯ. ಆ ರೀತಿ ಆಗ್ಬೇಕಾದ. ಆಗಿದ್ರೆ ಅವರು ನಿಜವಾದ ಕುಟುಂಬ. ಅದು ದೇವರ ಪ್ಲಾನಿಂಗ್ ನಲ್ಲಿರುವಂತ ಕುಟುಂಬ. ಅದು ಗಂಡ ಹೆಂಡತಿ ಹೊಂದಾಣಿಕಿಲ್ಲಪ್ಪ ಅಂದ್ರೆ ದೇವ್ರ ಪ್ಲಾನಿಂಗ್ ಅಲ್ಲ. ದೇವ್ರ ಪ್ಲಾನಿಂಗ್ನಾಗ ಅವ್ರು ಇಲ್ಲ. ಈ ಪಂಚಾಯತಿ ಮನೆಗೆ ಕೊಡ್ಬೇಕಂದ್ರೆ ಪ್ಲಾನಿಂಗ್ ಇರ್ತದೆ ನೋಡ್ರಿ ಅವ್ರ ಕಡೆ. ಆ ಪ್ಲಾನಿಂಗ್ ಪ್ರಕಾರ ನಿಂದಿರ್ಬೇಕಲ್ಲಿ, ಸೈಟ್ ಇರಬೇಕು. ಆಮೇಲೆ ಸೈಟ್ಗೆಲ್ಲ ಫೋಟೋ ಹೊಡಿತಾರೆ, ಇದೆಲ್ಲ ಇದಿರ್ಬೇಕು. ಸೈಟೇ ಇಲ್ಲಪ್ಪ ನನಗೆ ಅಂತಂದ್ರೆ ಮತ್ತೆ ಆ ಪ್ಲಾನಿಂಗ್ ಇಲ್ಲಪ್ಪ ನಿನಗೆ ಕೊಡೋಕ್ಕಾಗಲ್ಲ ಅಂತ. ಆ ರೀತಿ ದೇವ್ರ ಯೋಜನೆಯಲ್ಲಿ ನಾವಿರ್ಬೇಕು. ಅಲ್ಲಲ್ಲೂಯ. ದೇವ್ರ ಯೋಜನೆಯಲ್ಲಿ ನಾವಿದ್ರೆ ನಾವು ಆತನ ಯೋಜನೆಯಲ್ಲಿ ಇರ್ತೀವಿ. ಅವಾಗ ನಮಗೆಲ್ಲ ಸ್ಯಾಂಕ್ಷನ್ ಆಗ್ತದೆ. ಅಲ್ಲಲ್ಲೂಯ. ಅಂತಹ ಕಾಲದಲ್ಲಿ ನಾವಿದ್ದೇವೆ. ಈ ಗಂಡ ಎಂತಂದ್ರೆ ಈ ಕ್ರಿಸ್ತನು ಮತ್ತು ವಧು ಒಳಗುಟ್ಟು ಇರುವಂತ ಸಂಗತಿಗಳೆಲ್ಲ ಕ್ರಿಸ್ತನು ತಿಳಿಸುವಂತ ಸಮಯ ಈಗ ತನ್ನ ಹೆಂಡತಿಗೆ. ಆ ಸಮಯದಲ್ಲಿ ನಾವಿದ್ದೇವೆ. ರಹಸ್ಯಗಳೆಲ್ಲ ಬಯಲು ಮಾಡುವಂತ ಸಮಯ ಇದು. ನನ್ನ ಹೆಂಡತಿಗೆ ಮಾತ್ರನೇ. ಅದಕ್ಕೆ ಆತ್ಮನು ಹೇಳುವ ಮಾತು ಕಿವಿ ಉಳ್ಳವನು ಕೇಳಲಿ ಅಂತ ವಾಕ್ಯ ಇದೆ.
ತಕ್ಕಂಗೆ ಅಂತದ ಅಲ್ಲಿ ಹೇಳೋ ಮಾತು ಕಿವಿ ಉಳ್ಳವನು ಅಲ್ಲೇ ಐತ ಮತ್ತೆ ಸುವರ್ತಂಗ ಐತು. ಆತ್ಮ ಹೇಳುವವನು ಕಿವಿ ಉಳ್ಳವನು ಕೇಳಲಿ. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯಂತೆ ಪ್ರಕಾಶಿಸುವರು, ಕಿವಿಯುಳ್ಳವನು ಕೇಳಲಿ ಅಂದನು. ಅಲ್ಲೆಲ್ಲೂಯ. ಕಿವಿ ಅದಾವ ಎಲ್ಲರಿಗೂ ಕೂಡ, ಎಲ್ಲರೂ ಕೇಳಿಸ್ಕೊಳಲ್ಲ. ಕಿವಿ ಅದ ನೋಡ್ರಿ, ಇವು ಕಿವಿ ಅಂತ. ಈ ಕಿವಿ ಅಲ್ಲ, ಒಳ ಕಿವಿ. ಅಲ್ಲೆಲ್ಲೂಯ. ಆ ರೀತಿ ಕೇಳಬೇಕು. ಕೇಳಲಿಲ್ಲಪ್ಪ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಕಿವಿ ಉಳ್ಳವನು ಕೇಳುತ್ತಾನೆ ಎಂದು ಬರೆದಿದೆ. ಆ ಕಿವಿ ಎಲ್ಲರಿಗೂ ಇರುವುದಿಲ್ಲ. ಅಲ್ಲೆಲ್ಲೂಯ. ಆ ಕಿವಿ ದೇವರಾತ್ಮ ಹೇಳುವುದನ್ನು ಕೇಳೋದಕ್ಕೆ ಎಲ್ಲರಿಗೂ ಕಿವಿ ಇರಲ್ಲ. ಆ ಕಿವಿನೇ ಬೇರೆ, ಆತ್ಮಿಕ ಕಿವಿ. ಆರಿಸಲ್ಪಟ್ಟವರಿಗೆ ಮಾತ್ರ ಇರ್ತದೆ, ಅವರಿಗೆ ಮಾತ್ರ ಅರ್ಥ ಆಗ್ತದೆ. ಆತನು ಒಂಟಿಯಾಗಿ ಕೂತಾಗ ಆತನ ಶಿಷ್ಯರು ಪ್ರಶ್ನೆ ಹಾಕಿದ್ರಂತೆ. ಅದಕ್ಕೆ ಉತ್ತರವಾಗಿ 7 ಮುದ್ರೆಗಳನ್ನು ತೆರೀತದ 24ನೇ ಅಧ್ಯಾಯದಲ್ಲಿ. ಆತನು ಹೇಳುತ್ತಾನೆ, ಆತನ ಬರೋಣದ ಸೂಚನೆ ಏನು ಎಂದು ಕೇಳುತ್ತಾರೆ. ಅದೇ ನಾವು 32ನೇ ವಚನದಲ್ಲಿ ನೋಡ್ತೇವೆ. ಯಾವುದು 24 ಮತ್ತು 24:32. ಅಂಜೂರದ ಮರದ ಉಪಮಾನದಿಂದ ಬುದ್ಧಿ ಕಲಿಯಿರಿ. ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆ ಹತ್ತಿರವಾಯಿತು ಎಂದು ತಿಳ್ಕೊಳ್ಳುತ್ತಿರಲ್ಲ. ಬೈಬಲ್ ನಲ್ಲಿ ಅಂಜೂರದ ಮರ ಅದು ಇಸ್ರಾಯೇಲರಿಗೆ ಸೂಚನೆಯಾಗಿದೆ. ಆಮೆನ್. ಅಂಜೂರದ ಮರ ಯಾರಿಗೆ ಸೂಚನೆ ಆಗಿದೆ? ಅಂಜೂರದ ಮರ ಅಂದ್ರಪ್ಪ ಹತ್ಯೆಹಣ್ಣು ಮರ. ಅಂಜೂರದ ಮರ ಅದು ಇಸ್ರಾಯೇಲರಿಗೆ ಸಾದೃಶ್ಯವಾಗಿದೆ. ಪ್ರತಿ ದೇಶಕ್ಕೆ ಒಂದು ಮರ ಚಿಹ್ನೆ ಇರ್ತದೆ. ಅಲ್ಲೂಯ. ಪ್ರತಿ ದೇಶಕ್ಕೆ ಒಂದು ಮರ ಚಿಹ್ನೆ ಇರ್ತದೆ. ನಮ್ಮ ದೇಶದ ಮರ ಯಾವುದು? ಆಲದ ಮರ. ಅಲ್ಲೂಯ. ಇಸ್ರಾಯೇಲ್ ದೇಶದ್ದು ಅಂಜೂರದ ಮರ. ನಮ್ಮ ಒಂದು ಪಕ್ಷಿ ಇರ್ತದೆ, ಒಂದು ಪ್ರಾಣಿ ಇರ್ತದೆ. ಒಂದು ಪಕ್ಷಿ ಯಾವ್ದು ನಮ್ದು? ನವಿಲು. ಅಲ್ಲೂಯ. ಮತ್ತೆ ಮರ ಆತು, ಪಕ್ಷಿ ಆತು, ಪ್ರಾಣಿ ಯಾವುದು? ಹುಲಿ. ಈ ರೀತಿ ಅಲ್ಲೂಯ. ಈ ದೇಶದ ಚಿಹ್ನೆ ಅಂಜೂರದ. ಅದಕ್ಕೆ ಕ್ರಿಸ್ತನ ಅಂಜೂರದ ಮರದಿಂದ ಬುದ್ಧಿ ಕಲಿರಿ. ಈ ಅಂಜೂರದ ಮರ ಆತನು ಮೊದಲ ಬರೋಣದಲ್ಲಿ ಶಪಿಸಲ್ಪಟ್ಟಿತ್ತು. ಅಲ್ಲೆಲ್ಲೂಯ. ಮೊದಲ ಬರೋಣದಲ್ಲಿ ಏನ್ ಮಾಡಿದ ಯೇಸು ಕ್ರಿಸ್ತನು? ಶಾಪ ಕೊಟ್ಟಿದ್ದ. ಅದಕ್ಕೆ ಮೊದಲ ಬರೋಣದಲ್ಲಿ ಏನ್ ಮಾಡಿದ್ದ? ಅದಕ್ಕೆ ಶಾಪ ಕೊಟ್ಟಿದ್ದ. ಯಾಕಂದ್ರೆ ಫಲ ಇರಲಿಲ್ಲ ಅದಕ್ಕೆ. ಅಲ್ಲಿ ಫಲ ಇಲ್ಲದಕ್ಕಾಗಿ ಏನ್ ಮಾಡಿದ? ಅದಕ್ಕೆ ಶಾಪ ಕೊಟ್ಟಿದ್ದ. 21:18 ಹೋದ. ಬೆಳಗ್ಗೆ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿದನು. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನೂ ಕಾಣದೆ ಅದಕ್ಕೆ, ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಸಾಕು. ಶಾಪ ಕೊಟ್ಟಿದ್ದು ಏನಾಗ್ತದ? ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಯಿತು. ಸಾಕು. ಶಾಪ ಕೊಟ್ಟ ತಕ್ಷಣ ಏನಾಯ್ತು? ಅಂಜೂರದ ಮರ ಒಣಗಿ ಹೋಯಿತು. ಫಲವಿಲ್ಲದ್ರಿಂದ ಅದನ್ನು ಶಪಿಸಿದನು. ಅಲ್ಲೂಯ. ಅದು ಇಸ್ರಾಯೇಲ್ ದೇಶದ ಸೂಚನೆ. ಅದು ಆ ಶಾಪ ಕೊಡ ಅಂಜೂರದ ಮರ ಶಾಪ ಕೊಡೋದು ಏನು ಸೂಚನೆ? ಇಸ್ರಾಯೇಲ್ ದೇಶಕ್ಕೇನೆ ಶಾಪ ಕೊಟ್ಟಂಗ. ಅಲ್ಲೂಯ. ಆತನಿಗೆ ಬೇಕಾದ ಫಲಗಳು ಆ ದೇಶದಲ್ಲಿ ಇರಲಿಲ್ಲ. ಜನ ದಾರಿ ತಪ್ಪಿ ಹೋಗಿದ್ರು. ಸಂಪ್ರದಾಯಗಳು, ಪದ್ಧತಿಗಳು, ವಾಕ್ಯ ಇಲ್ಲದಂತೆ ಜೀವಿಸ್ತಾ ಇರುವಂತಹ ಆ ಜೀವನಕ್ಕೆ ದೇವರೇನ್ ಮಾಡ್ದ? ದೇಶಕ್ಕೇನೆ ಶಾಪ. ಅನ್ಯ ಸಭೆ ಎತ್ತಲ್ಪಡ್ಬೇಕಲ್ಲ. ವಧು ಎತ್ತಲ್ಪಟ್ಟ ಮೇಲೆ ಅವ್ರಿಗೆ ಸುವಾರ್ತೆ. ಆ ದೇಶದ ಕೊಡುಗೆ. ಅಲ್ಲಿನೂ ದೇವ್ರ ಮಕ್ಳು ಯಾರು ಹುಟ್ಟಿಲ್ಲ. ಅಲ್ಲಿ ಹುಟ್ಟಿದಾಗ ಅಲ್ಲೂಯ. ಅದು ಇಸ್ರಾಯೇಲ್ ದೇಶದ ಸೂಚನೆಯಾಗಿದೆ. ಶಾಪ ಕೊಟ್ಟಿದ್ದು ಆತನಿಗೆ ಬೇಕಾದ ಫಲಗಳು ಆ ದೇಶದಲ್ಲಿ ಕೊಡದೆ ಹೋಯಿತು. ಅಂದರೆ ಪೂರ್ತಿಯಾಗಿ ಆ ಭೂಭಾಗದಲ್ಲಿ ಇಲ್ಲದೇ ಹೋಗುತ್ತದೆ. ಇಸ್ರಾಯೇಲ್ ದೇಶದ ಜನ ಆ ಇಸ್ರಾಯೇಲ್ ಭೂಮಿ, ಸ್ವಂತ ಭೂಮಿಯಲ್ಲಿ ಯಾರೂ ಇರಂಗಿಲ್ಲ. ಎಲ್ಲ ಇಲ್ಲದೆ ಆ ದೇಶದಿಂದಲೇ ಓಡಿ ಹೋಗ್ತಾರಂತ. ಒಬ್ಬರು ಇರಂಗಿಲ್ಲ ಅಲ್ಲಿ. ಅದು ಸೂಚನೆ. ಅದು ಶಾಪ ಕೊಟ್ಟು ಒಣಗೋಯ್ತು ಅಂತ ಹೇಳಿದ್ರಲ್ಲ. ಅದು ಅಂಜೂರದ ಗಿಡ ಒಣಗಿ ಹೋಗುವುದರ ಅರ್ಥ ಅದು. ಅದೇ ರೀತಿ ಅದು ಶಾಪ ಯಾವಾಗ ಅವರಿಗೆ ತಟ್ಟಿತಂದ್ರೆ ಕ್ರಿಸ್ತ ಶಕ 70ನೇ ಇಸ್ವಿಯಲ್ಲಿ ಬಂತು. ತೀತನೆಂಬತಕ್ಕಂಥ ರೋಮ್ ಸೈನ್ಯಾಧಿಪತಿ ಬಂದಂತೆ ಅಟ್ಯಾಕ್ ಮಾಡಿದಂತ ಅವರಿಗೆ. ಯೆರೂಸಲೇಮನ್ನು ಸುತ್ತಿಕೊಂಡು ದಂಡಯಾತ್ರೆ ಮಾಡಿ ಪೂರ್ತಿಯಾಗಿ ವಶ ಮಾಡಿಕೊಂಡು ಸಿಖ್ ಅವ್ರನ್ನೆಲ್ಲ ಸಾಯಿಸಿ
ಇನ್ನು ಉಳಿಕೆದರು ಜೀವ ಪ್ರಾಣ ಕಾಪಾಡಿಕೊಳ್ಳೋದಕ್ಕಾಗಿ ದೇಶ ಬಿಟ್ಟು ಓಡಿದರು. ಅಲ್ಲವೇ ಏನ್ ಮಾಡಿದ್ರು? ಚಿಕ್ಕನ್ನೆಲ್ಲ ಸಾಯಿಸ್ಬಿಟ್ಟ. ಉಳಿಕೆದರು ದೇಶ ಒಂದು ಪ್ರಾಣ ಕಾಪಾಡಿಕೊಳ್ಳೋದಕ್ಕೆ ಬದುಕಿನ ಬಡ ಜೀವ ಅಂತೇಳಿ ಎಲ್ಲೆಲ್ಲಿ ಬಿಟ್ಟು ಓಡಾಗ್ಬಿಟ್ರು. ಅಲ್ಲಲ್ವಿಯ ಪೂರ್ತಿಯಾಗಿ ವಶ ಮಾಡಿಕೊಂಡು ಸಿಕ್ಕವ್ರನ್ನ ಏನ್ ಮಾಡ್ದ? ಸಾಯಿಸಿದನು. ಆದ್ದರಿಂದ ಅವರು ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳೋದಕ್ಕೆ ಇಸ್ರೇಲ್ ದೇಶ ಬಿಟ್ಟು ಓಡಿದರು. ಹಾಗೆ ಓಡಿ ಹೋದ 19 ವರ್ಷದವರೆಗೂ ಅವರಿಗೆ ಸ್ವಂತ ದೇಶ ಇಲ್ಲ, ಸ್ವಂತ ಭೂಮಿ ಇಲ್ಲ, ಸ್ವಂತ ಊರೇ ಇಲ್ಲ. ಆಯಾ ದೇಶಗಳಲ್ಲಿ ನಮ್ಮ ಭಾರತದಲ್ಲಿ ಕೂಡ ಆಯಾ ದೇಶದಲ್ಲಿ ಅವರು ದಾಸರಾಗಿ ಬದುಕುವಂತಾಯಿತು. ತಲೆಮರೆಸಿಕೊಂಡು ಅಲ್ಲಿ ಬದುಕಲು ಪ್ರಾರಂಭಿಸಿದರು. ಹೀಗೆ ಅಂಜೂರದ ಮರ ಒಣಗಿ ಹೋದುದರ ರಹಸ್ಯ ಹೀಗೆ ನೆರವೇರಿತು. ಹಲ್ಲೆಲೂಯಾ. ಬೇರುಗಳು ಸಹ ಒಣಗಿ ಹೋದು ಅಂತ ಬರೆಯಲ್ಪಟ್ಟಿದೆ. ಅಲ್ಲಿ ಬೇರುಗಳು ಸಹ ಒಣಗಿ ಹೋದ್ವಾ? 19. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನೋ ಕಾಣದೆ ಅದಕ್ಕೆ ಇನ್ನು ಮೇಲಿನಿನಲ್ಲಿ ಫಲವು ಎಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಆ ಅಂಜೂರದ ಮರ ಒಣಗಿ ಹೋಯಿತು. ಶಿಷ್ಯರು ಅದನ್ನು ನೋಡಿ ಬೆರಗಾಗಿ, ಈ ಅಂಜೂರದ ಮರವು ಒಂದು ಕ್ಷಣದಲ್ಲಿ ಒಣಗಿ ಹೋಯಿತಲ್ಲ, ಅದು ಹೇಗೆ ಅಂದರು. ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ ಹೇಳ್ತೇನೆ, ನೀವು ಸಂಶಯ ಪಡೆದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂಥದ್ದನ್ನು ನೀವು ಮಾಡುವಿರಿ. ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ನಾವು ಒಣಗಿ ಹೋಗ್ತ ಅಂದ್ಕೊಳ್ಳಿ ಎಲ್ಲ ಬೇರು ಸಮೇತ ಒಣಗಿ ಹೋಗಿ ಒಣಗಿ ಹೋಗ್ತಂದ್ರೆ ಏನ್ ಮಾಡ್ಕತ್ರಿ? ಬೇರು ಸಮೇತ ಮಾಡಿ ಹೋಗಿತ್ತು. ಬೇರೆ ಒಣಗಿ ತಾನೆ ಗಿಡ ಒಣಗಿ ಹೋಗೋದು. ಬೇರಿನ ಹಸಿ ಇತ್ತಪ್ಪ ಅಂದ್ರೆ ಮೇಲೆ ಕೊಂಬೆ ಒಣಗಿದ್ರು ಕೂಡ ಮತ್ತೆ ಚಿಗುರ್ತದ. ಅದ್ರ ಪೂರ್ತಿ ಒಣಗಿ ಹೋತಂದ್ರೆ ಅಲ್ಲಿ ಬೇರೆಲ್ಲ ಒಣಗಿ ಹೋಯ್ತಂತ. ಅದ್ರ ಅರ್ಥ ಏನಪ್ಪ ಅಂದ್ರೆ ಬೇರೆ ಸಹ ಒಣಗೋದು, ಅವರಿಗೆ ಭೂಭಾಗ ಕೂಡ ಇಲ್ಲದೆ ಹೋಯ್ತು ಅಂತ ಅರ್ಥ. ಆದರೆ ಮತ್ತ 24ರಲ್ಲಿ ಏನನ್ನು ನೋಡ್ತೇವೆ ನಾವು? ಅಂಜೂರದ ಮಳೆ ಮತ್ತೆ ಚಿಗುರೋ ಸೂಚನೆಯನ್ನು ನೋಡ್ತೇವೆ. ಅಂಜೂರದ ಮಳೆ ಏನ್ ಮಾಡ್ತೇವೆ? ಚಿಗುರುವಂತ ಸೂಚನೆ ನಾವು ನೋಡ್ತೇವೆ. ಚಿಗುರದ ಅಂದ್ರೆ ಏನಂದ್ರೆ ತಿರುಗಿ ಮತ್ತೆ ಇಸ್ರಾಯೇಲ್ ದೇಶಕ್ಕೆ ಕೂಡ್ತಾರೆ ಅಂತ ಅರ್ಥ. ಅಂಜೂರದ ಮರದ ದುಷ್ಟಾಂತದಿಂದ ಬುದ್ಧಿ ಕಲೀರಿ. ಕೊಂದು ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆ ಹತ್ತಿರವಾಯ್ತು ಅಂತ ತಿಳ್ಕೊಳ್ತಿರಲ್ಲ. ಎಳೆಯದಾಗಿದ್ದು ಬೇಸಿಗೆ ಹತ್ತಿರ ಆದಾಗ ಏನಾಗುತ್ತದು? ಏನಾಗ್ತದೆ? ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ದಿನವು ಹತ್ತಿರವದೇ ಬಾಗಿಲದೇ ಎಂದು ತಿಳ್ಕೊಳ್ಳಿರಿ. ಸಾಕು. ಎಳೆಯದಾಗಿದ್ದಾಗ ಎಲೆ ಬಿಡುವಾಗ ಬೇಸಿಗೆ ಹತ್ತಿರವಾಯ್ತು ಅಂತ ತಿಳ್ಕೊಳ್ತಿರಲ್ಲ. ಅದೇ ರೀತಿ ಚಿಗುರು ಅಂದ್ರೆ ತಿರುಗಿ ಮತ್ತೆ ಇಸ್ರಾಯೇಲ್ರಿನ ಹತ್ರ ದೇಶಕ್ಕೆ ಕೂಡಿಕೊಳ್ತಾರೆ ಅಂತ. 19 ವರ್ಷದಿಂದ ಅದೃಶ್ಯವಾಗಿದ್ದ ದೇಶ, ಭೂಪಟದಿಂದ ಮಾಯ ಆಗಿದ್ದಂತ ದೇಶ ಏನಾಯ್ತು? ಬಂದಲ್ಲಿ ಮತ್ತೆ ಪಾಲಿಸ್ಟೈನ್ ಅಂತಕ್ಕಂಥ ಹೆಸರನ್ನು ಹೊಂದಿದಂತಹ ದೇಶ. ಪಾಲಿಸ್ಟೈನ್ ಅಂತ ಯಾಕೆ ಹೆಸರು ಬಿತ್ತ ಇಸ್ರಾಯೇಲ್ ದೇಶಕ್ಕೆ ಅಂದ್ರೆ ಅಲ್ಲಿ ಅನ್ಯರು ಬಂದು ವಾಸ ಮಾಡಿದ್ರಲ್ಲ, ಅವ್ರು ಆ ದೇಶದ ಹೆಸರು ತೆಗೆದಾಕಿ ತಮ್ಮ ದೇಶದ ಹೆಸರು ಇಟ್ಕೊಂಡ್ರ ಪಾಲಿಸ್ಟೈನ್ ದೇಶ. ಸರಿ. ಇವೆಲ್ಲ ಅದಾವ ಈಗ. ಇಸ್ರೇಲ್ ಪಾಲಿಸ್ಟೈನ್ ಅದಾವಪ್ಪ ಈಗ. ಪಾಲಿಸ್ಟೈನ್ ಐತಿಲ್ಲ, ಆಯ್ತಲ್ಲ ಇರ್ಬೋದಂತ. ಪಾಲಿಸ್ಟೈನ್ ಐತಿ, ಇಸ್ರೇಲ್ ಐತಿ. ಯುದ್ಧಗಳು ನಡೀತದ. ಹೋದ ವರ್ಷ 2 ವರ್ಷ ಯುದ್ಧ ನಡೀತದೆ ಟ್ರಂಪ್ ಬಂದಾಗ. ಪಾಲಿಸ್ಟೈನಕ್ಕೂ ಇಸ್ರೇಲ್ಕ್ಕೂ ಯುದ್ಧ ನಡೀಲಿ. ಅದು ದೇವಸ್ಥಾನ ಟ್ರಂಪ್ ಬಂದು ಘೋಷಣೆ ಮಾಡಲಿಲ್ಲ. ಸೊಲೊಮನ್ ದೇವಸ್ಥಾನ ಇದು ಇಸ್ರೇಲಿಗೆ ಸಂಬಂಧಪಟ್ಟಿದ್ದಂತ. ಇದೆಲ್ಲ ಬಹಳ ಗದ್ದಲಾತ್ ನಾವು. ಅಲ್ಲೆಲ್ಲೂಯಾ. ನೋಡ್ತೇವೆ ಇವೆಲ್ಲ ಇರೋಂಥ ದೇಶಗಳಿಗೆ. ಪಾಲಿಸ್ಟೈನ್ ಅಂದ್ರೆ ಇಸ್ರಾಯೇಲರ ಹೆಸರು ಅಲ್ಲ ಅದು. ಅದು ಅನ್ಯರು ತುಳಿಯಲ್ಪಟ್ಟ ಕಾರಣ, ಅನ್ಯರು ಬಂದು ವಾಸ ಮಾಡಿದ ಕಾರಣ ಅವರು ಅದನ್ನ ಚೇಂಜ್ ಮಾಡಿದ್ರು. ಅನ್ಯರಿಂದ ವಾಸಿಸಲ್ಪಟ್ಟ ಕಾರಣ ಯಹೂದ್ಯರೆಲ್ಲರೂ ಓಡಿ ಹೋದ್ರಿಂದ ಆ ದೇಶಕ್ಕೆ ಪಾಲಿಸ್ಟೈನ್ ಅಂತ ಹೆಸರಾಯಿತು. ಇಸ್ರೇಲ್ ಎಂಬ ಹೆಸರು ತೆಗೆದುಹಾಕಲ್ಪಟ್ಟಿತು. ಆ ದೇಶ ಜಂಡ ಅದೃಶ್ಯವಾಯಿತು. ದಾವಿದನ ನಕ್ಷತ್ರ ಎಷ್ಟು ಮೂಲೆ? ದಾವಿದನ ನಕ್ಷತ್ರ 6 ಮೂಲೆದು. ಕ್ರಿಸ್ಮಸ್ ನಕ್ಷತ್ರ ಎಷ್ಟು ಮೂಲೆದು? 5 ಮೂಲೆದು.
5 ಮೂಲೆದ ಸತ್ಯವೇದದಲ್ಲಿ ಎಲ್ಲಿ ಇಲ್ಲ, 6 ಮೂಲೆದ ಐತಿ. ದಾವಿದ ನಕ್ಷತ್ರ ಅದು, ದಾವಿದನ ಧ್ವಜ ಅದು. ದಾವಿದಲ್ಲ ಅವಾಗ ಆ ಧ್ವಜ 6 ಮೂಲೆ ಧ್ವಜ, 6 ಕೋನ. 19 ವರ್ಷ ಅದೃಶ್ಯವಾಗಿದ್ದು 70ರಲ್ಲಿ ಕ್ರಿಸ್ತಸ್ಗೆ 70ರಲ್ಲಿ ಅದೃಶ್ಯವಾದದ್ದು, ಮತ್ತೆ ಚಿಗುರಲು ಪ್ರಾರಂಭಿಸಿತು. ಒಣಗಿ ಹೋದ ಮರ ಮತ್ತೆ ಚಿಗುರಿತು. ಅಂದ್ರೆ ಭೂಭಾಗದಲ್ಲಿ ಇಲ್ಲದ ದೇಶ ಮತ್ತೆ ಕಾಣಿಸ್ಕೊಂತಂತ ಅರ್ಥ. ಸಾರಿ, ಭೂಭಾಗದಲ್ಲಿ ಇಲ್ಲದೆ ಇರ್ತಕ್ಕಂಥ ದೇಶ ಮತ್ತೆ ಕಾಣಿಸ್ಕೊಂಡಿಲ್ಲ ಜಗತ್ನಾಗ ಎಲ್ಲಿ ಕೂಡ. ಇಸ್ರೇಲ್ ದೇಶ ಬಿಟ್ರೆ ಅಲ್ಲೆಲ್ಲೂಯ್ಯ. ಯಾಕೆ? ಮೋಶ ಅಲ್ಲಿಗೆ ಹೋಗ್ಬೇಕಲ್ಲ ಆ ದೇಶಕ್ಕೆ. ಆ ಪ್ರವಾದ ನೆರವೇರ ಅರ್ಥ ಆದಾಗ ಇವರೆಲ್ಲ ಬಂದು ಸೇರ್ಕೊಂತಾರೆ. ಇವತ್ತು ಅವ್ರಿಗಿಂತ ಬಲಿಷ್ಠವಾದ ದೇಶ ಮತ್ತೊಂದಿಲ್ಲ. ಅಲ್ಲೆಲ್ಲೂಯ್ಯ. ಸಾಲ ಇಲ್ದಿರ್ತಕ್ಕಂಥ ಒಂದೇ ಒಂದು ದೇಶ ಅಂದ್ರೆ ಇಸ್ರೇಲ್ ದೇಶ, ಒಂದು ರೋಮ್ ದೇಶ. 2 ದೇಶ ಬಿಟ್ರೆ ಎಲ್ಲಾ ದೇಶಗಳು ಸಾಲ ಮಾಡ್ಯಾವ, ಸಾಲದಲ್ಲಿ ಮುಳುಗಿ ಹೋಗಿದಾವ, ತೀರಿಸಲಾರದಷ್ಟು. ನಮ್ಮ ದೇಶ ಅಂತ ಹುಟ್ಟ ಮಗುವಿಗೆನೆ 2,50,000 ಸಾಲ ನೋಡ್ರಿ. ಆದ್ರೆ ಸಾಲಿನ ದೇಶ ಅಂದ್ರೆ ಇಸ್ರೇಲ್ ದೇಶ. ನಮ್ಗೆ 1 ವರ್ಷ ಇಂಚೆನೆ ಆಯ್ತು ಸ್ವತಂತ್ರ. ನಮ್ದು 47, ಅವ್ರದ್ದು 48, ಒಂದೇ ವರ್ಷ ಹೆಚ್ಚು ಕಡಿಮೆ. ಅವ್ರು ಇವತ್ತು ವರ್ಲ್ಡ್ ಫೇಮಸ್ ಶ್ರೀಮಂತರು ಅಲ್ಲಲ್ಲಿ ನೋಡಿ. ಮತ್ತೆ ನೀರೆಲ್ಲ ಉಪ್ಪು ನೀರು, ಮತ್ತೆ ಫಿಲ್ಟರ್ ಇಡ್ಬೇಕು ಅವರು. ಫಿಲ್ಟರ್ ಇಟ್ಟು ಬರೀ ಒಂದು ಮಿಷಿನ್ ಇಟ್ಟು ನೀರು ಎಳೆಯೋದಲ್ಲ ಅವರು. ಫಿಲ್ಟರ್ ಮಿಷಿನ್ ಫಸ್ಟ್ ಬೋರ್ ಹಾಕಿ ಫಿಲ್ಟರ್ ಮಿಷಿನ್ ತಂದು ಉಪ್ಪು ನೀರನ್ನ ಸಿಹಿ ನೀರಾಗಿ ಕನ್ವರ್ಟ್ ಮಾಡಿ ಅವಾಗ ಬೆಳಿಗ್ಗೆ ಹಾಯಿಸ್ತಾರೆ. ಈಗ ನಮ್ಮಂಗೆ ನೀರು ಒಳ್ಳೆ ನೀರು ಸಿಕ್ಕಿದ್ರೆ ಇನ್ನೂ ಇಡೀ ಜಗತ್ತೇ ಕೊಂಡ್ಕೊಂಡ್ಬಿಡ್ತಿದ್ರು. ಸಮುದ್ರ ಉಪ್ಪು ನೀರು ಇರಲ್ಲ ಪುತ್ರ. ಈ ರೀತಿ ಏನೇನೋ ಒಟ್ಟು ಅದ್ಭುತ ಮತ್ತೆ ಕಾಣಿಸ್ಕೊಂತದ್ದು. ಯಾಕಂದ್ರೆ ಯೇಸು ಕ್ರಿಸ್ತನ ವಾಗ್ದಾನ ಐತಲ್ಲ, ನೆರವೇರ್ಬೇಕಲ್ಲ. ಅಂಜೂರದ ಮರ ಚಿಗುರ್ತತ್, ಮತ್ತೆ ಅವತ್ತು ಶಾಪ ಕೊಟ್ಟದ್ದು ಒಣಗಿ ಹೋಯ್ತಲ್ಲ, ಮತ್ತೆ ಚಿಗುರ್ಬೇಕಲ್ಲ ಅದು. ಅದಕ್ಕೆ ಚಿಗುರ್ಲೇಬೇಕದು, ಬರ್ಲೇಬೇಕು. ಮತ್ತೆ ಅದು ಭೂಪಟದಲ್ಲಿ ಇಲ್ಲದ ದೇಶ ಮತ್ತೆ ಒಂದೇ ಒಂದು ದೇಶ ಒಗ್ಗಟ್ಟಾಗಿದ್ದು ವಾಗ್ದಾನಕ್ಕಾಗಿನೇ. ಒಟ್ಟಾರೆ ಅಂದ್ರೆ ಯೇಸು ಹೇಳಿದನು, ಅದು ನಡಿಲೇಬೇಕು. ಅಲ್ಲೆಲ್ಲೂಯ್ಯ. 2 ಮಹಾಯುದ್ಧಗಳ ನಂತರ 1948ರಲ್ಲಿ ಅವ್ರಿಗೆ ಸ್ವತಂತ್ರ ಸಿಕ್ತು. ಮೇ 14ರಂದು. ನಮಗೆ ಆಗಸ್ಟ್ ಮೇ 14ರಂದು ಇವರಿಗೆ ಸ್ವತಂತ್ರ ಸಿಕ್ಕಿದ್ದು 48ರಲ್ಲಿ. ನಮಗೆ 47 ಆಗಸ್ಟ್ 15 ನೋಡಿ. ನಮಗಿಂತ ಎಷ್ಟು ವರ್ಷ ಹೆಚ್ಚು ಕಡಿಮೆ ಆಯ್ತು ಅವ್ರಿಗೆ. 1 ವರ್ಷದ ಮೇಲೆ ಎಷ್ಟು ತಿಂಗಳಾಯ್ತು? 14, ಮೇ 14, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, 3 ತಿಂಗಳು. ವರ್ಷದ ಮೇಲೆ 3 ತಿಂಗಳಿಗೆ ಅವರಿಗೆ ಸ್ವತಂತ್ರ ಸಿಕ್ಕಿತ್ತು. ಅಲ್ಲೆಲ್ಲೂಯ್ಯ. ಹೌದಾ? ಸರಿನಾ? ಅಮೆರಿಕ, ಬ್ರಿಟನ್ ಇವೆರಡರ ಮಧ್ಯವರ್ತಿಯಾಗಿ ಇಸ್ರೇಲ್ರಿಗೆ ಒಂದು ದೇಶ ಮತ್ತೆ ಪ್ರಾರಂಭ ಆಯಿತು. ಯೇಸು ಪ್ರವಚನದಿಂದ ಯೇಸು ವಾಗ್ದಾನ ಆಯ್ತು, ಮತ್ತೆ ಅಸ್ತಿತ್ವಕ್ಕೆ ಬಂತು. ಅಂಥದ್ದು ಇದುವರೆಗೂ ಯಾವ ದೇಶಗಳು ಕೂಡ ಅಸ್ತಿತ್ವಕ್ಕೆ ಬಂದಿಲ್ಲ. ಕಾಣೆಯಾದಂಥ ದೇಶಗಳು ಕಣ್ಮರೆಯಾದಂತೆ ಮತ್ತೆ ಆ ದೇಶ ತಿರುಗಿ ಸ್ಥಾಪನೆಯಾದದ್ದು ಚರಿತ್ರೆಯಲ್ಲಿಲ್ಲ. ಇಷ್ಟರವರೆಗೂ ನಡೆಯಲಿಲ್ಲ. ಇಸ್ರೇಲ್ ದೇಶ ಬಿಟ್ಟು ಯಾಕೆಂದ್ರೆ ಅದು ಯೇಸುವಿನ ವಾಗ್ದಾನ, ನಡೀಲೇಬೇಕು. ಅದೇ ನಮಗೆ 2ನೇ ಬರೋಣದ ಸೂಚನೆ ಕೂಡ ಹೌದು. ಕ್ರಿಸ್ತನ ಬರೋ ಸೂಚನೆ ಹೌದು, ಅವರಿಗೆ ಕ್ರಿಸ್ತನ ವಾಗ್ದಾನನೂ ಹೌದು. ಅದೇ ನಮಗೆ ಕೊಟ್ಟಿರುವ ಕೊನೆಯ ಸೂಚನೆ. ಹಲ್ಲೆಲೂಯ. ಯಾವುದು? ಅಂಜೂರದ ಮರ. ಅವ್ರ ದೇಶ ಸ್ಥಾಪನೆ ಆತಂದ್ರೆ ನಮ್ಗೆ ಅಲ್ಲಿ ಅನ್ಯರಿಗೇನು ಕ್ರಿಸ್ತನ್ ಬರೋದು ಹತ್ರ ಆಯ್ತು ಅಂತ, ಎತ್ತಲ್ಪಡಿಕೆ ಹತ್ರ ಆಯ್ತು. ಈಗ 50 ವರ್ಷ, 52 ವರ್ಷ ಅವ್ರಿಗೆ ಸ್ವತಂತ್ರ ಅಂದ್ರೆ ಅವ್ರ ಸ್ವತಂತ್ರ ಒಂದು ಸಂಗತಿ ಏನಪ್ಪ ಅಂದ್ರೆ ಅಲ್ಲಿಂದ ಅಂತ್ಯಕಾಲ ಸ್ಟಾರ್ಟ್ ಆಗುತ್ತೆ. ಕ್ರಿಸ್ತನ್ ಬರೋಣ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಬ್ರಾಮ್, ಇಸಾಕ್, ಯಾಕೋಬರಿಗೆ ವಾಗ್ದಾನ ಮಾಡಿದ್ದು ಅದು ಭೂಭಾಗ. ಯಾಕಂದ್ರೆ ದೇವರವರನ್ನು ತಿರುಗಿ ಬರಮಾಡಿದನು. ಮೊದಲು ಅವರು ಐಗುಪ್ತ ದೇಶದಲ್ಲಿ ಇದ್ರು ಅವರು, ಮತ್ತೆ ತಿರುಗಿ ಅವರನ್ನು ಅಲ್ಲಿ ಅವರು ಏನಿದ್ದಿಲ್ಲ, ಅವ್ರದ್ದು ಎಲ್ಲ ಆಸ್ತಿ ಬೇರೆ ವಶ ಆಗಿತ್ತು. ಮತ್ತೆ ಯೋಶುವನ ಮೂಲಕ, ಮೋಶೆಯ ಮೂಲಕವಾಗಿ ಏನ್ ಮಾಡ್ದಲ್ಲಿ ದೇವರ ದಿನ ಮತ್ತೆ ಕಳ್ಕೊಂಡ್ರು ಅವರು. ಯೆರೆಮೀಯ ಕಾಲದಲ್ಲಿ, ಯೆರೆಮೀಯ ದಾನಿಯೇಲ ಕಾಲದಲ್ಲಿ ಕಳ್ಕೊಂಡ್ರು. ಮತ್ತೆ ಸಿಕ್ತು. ಮತ್ತೆ ಯೇಸು ಕ್ರಿಸ್ತನ ಕಾಲದಲ್ಲಿ ಬಂದು ಆದ್ಮೇಲೆ ಅದು ತಿರಸ್ಕಾರ ಮಾಡಿ ಸಿಲುವಿಗೆ ಹಾಕಿದ್ರಲ್ಲ, ಮತ್ತೆ ಪೂರ್ತಿ ಓಡ್ಯ ದೇಶ ಕೇವಲ 70 ವರ್ಷಕ್ಕೇನೆ.
ಅಲ್ಲೂಯ. ಕ್ರಿಸ್ತ ಸಿಕ್ಕ 70 ವರ್ಷ ಅಂದ್ರೆ ಕ್ರಿಸ್ತನ್ ಬಂದವರು 70 ವರ್ಷಕ್ಕೆ ಈ ದೇಶ ಬಿಟ್ಟು ಓಡ್ಯವರು. ಈ ರೀತಿ ಅವ್ರಿಗೆ ಕೊಟ್ಟದ್ದು ವಾಗ್ದಾನ. ದಾನಿಯೇಲನು 70 ವಾರಗಳು 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇಸ್ರಾಯೇಲ್ ಪ್ರಜೆಗಳಿಗೆ 70 ವಾರಗಳು ನೇಮಿಸ. 70 ವಾರಗಳಲ್ಲಿ 69 ವಾರ ಮುಗ್ದಿವೆ. ಈಗ ಅರ್ಧ ವಾರ ಮಾತ್ರ ಅವರಿಗಿದೆ. ಅರ್ಧ ವಾರ ಅಂದ್ರೆ 3 ವರ್ಷ ಅವರಿಗೆ ಉಳಿದಿರುವ ಕೇವಲ ಅರ್ಧ ವಾರ. 70 ವಾರಗಳ ನಂತರ ಒಂದು ದಿನಕ್ಕೆ ಒಂದು ವರ್ಷ ಸೂಚನೆ. ಒಂದು ದಿನಕ್ಕೆ ಒಂದು ವರ್ಷ ಸೂಚನೆ. 70 ವಾರ ಎಷ್ಟು ತಿಂಗಳಾಗುತ್ತೆ? ಎಷ್ಟು ವರ್ಷ ಆಗುತ್ತೆ? ಅರ್ಧ ದಿನ ಅಂದ್ರೆ 3.5 ವರ್ಷ, 7 ದಿನಗಳು. ಅಲ್ಲೂಯ. ಈ ರೀತಿ ಅದಕ್ಕಾಗಿ ಅವರಿಗೆ ಸ್ವತಂತ್ರ ಕೊಟ್ಟಿದ್ದು. ನಮ್ಮ ಸೂಚನೆ ಮತ್ತು ಅವರು ಅಂತ್ಯ, ನಮ್ಮ ಅಂತ್ಯ ಅವರು ಅಂತ್ಯ ಅಷ್ಟೇ. ಅದಕ್ಕೋಸ್ಕರ ನಮಗೆ ಅವ್ರಿಗೆ ಸ್ವತಂತ್ರ ಸಿಕ್ತು. ಮತ್ತು ಅವ್ರ ಸ್ವತಂತ್ರ ಸಿಕ್ಕಿದ್ದು ಕೊನೆಯ ಸೂಚನೆ ನಮಗೂ ಕೂಡ ಕ್ರಿಸ್ತನ ಬರೋಣ ಹತ್ತಿರವಾಗಿದೆ. ಸ್ವಂತ ಆಳ್ವಿಕೆಯನ್ನು ಹೊಂದಿ ಸ್ವಂತ ದೇಶವನ್ನು ಹೊಂದಿದ್ದು ದಾವಿದ ನಕ್ಷತ್ರದ ಧ್ವಜ ಮಧ್ಯದಲ್ಲಿ ಬಿಳಿ ಶಾಂತಿಯನ್ನು ಸೂಚಿಸುತ್ತದೆ. ಅವ್ರ ನಕ್ಷತ್ರ ಆ ಕಡೆ ನೀಲಿ, ಮಧ್ಯದಲ್ಲಿ ಬಿಳಿಯನ್ನು ಸೂಚಿಸ್ತದೆ, ಶಾಂತಿ ಸೂಚಿಸ್ತದೆ. ನೀಲಿ ಏನಪ್ಪಾ ಅಂದ್ರೆ ಅನ್ಯೋನ್ಯತೆಯನ್ನು ಸೂಚಿಸ್ತದೆ ನೀಲಿ. ಮತ್ತೆ ಬಿಳಿದ್ರಲ್ಲಿ ನಕ್ಷತ್ರ ಇರುತ್ತದೆ. ಇದು ದಾವಿದನ 5 ಕೋನದ ನಕ್ಷತ್ರ. ಅಲ್ಲ, 6 ಕೋನದ. ಮೇಲೆ ತ್ರಿಭುಜ, ಕೆಳಗಡೆ ತ್ರಿಭುಜ. ಅಲ್ಲೆಲೂಯ. ಮೇಲಿನ ತ್ರಿಭುಜ, ಕೆಳಗಡೆ ತ್ರಿಭುಜ. ಅಲ್ಲೆಲೂಯ. ಕೆಳಗೆ 3, ಮೇಲೆ 3. ಅಲ್ಲೆಲೂಯ. ಇದು 2 ಪಿರಾಮಿಡ್ಗಳ ಒಂದು ಚಿತ್ರಣ. 2 ಪಿರಾಮಿಡ್, ಮೇಲಿನ ಪಿರಾಮಿಡ್, ಮೇಲಿಂದ ಕೆಳಗಡೆ ಪಿರಾಮಿಡ್. 2 ಪಿರಾಮಿಡ್ ಕೂಡ್ತಾವ. ಕೆಳಗ್ ತಲೆಯಾಗಿ ಒಂದು, ಮೇಲ್ ತಲೆಯಾಗಿ ಒಂದು. ಕೆಳಗ್ 3, ಮೇಲ್ 3. 2 ಪಿರಾಮಿಡ್ಗಳು ಕೂಡುವಿಕೆ. ನೇರವಾಗಿ ಇರುವ ಪಿರಾಮಿಡ್ ಅದು. ಎರಡನೇದು ಅಡ್ಡವಾಗಿರೋ ಪಿರಮಿಡ್. ನೇರವಾಗಿರೋ ಪಿರಮಿಡ್ ಒಂದು, ಅಡ್ಡವಾಗಿರೋಂಥ ಪಿರಮಿಡ್. ಇವರು 5 ಮೂಲೆ ತಗೊಂಡು ಮಾಡ್ತದೆ. ಇದಕ್ಕೆ ಏನರ್ಥ ಐತಿ? ಇದಕ್ಕೇನರ್ಥ ಐತಿ? ಏನಿಲ್ಲ, ಅವ್ರು ಮಾಡೋದು ಯಾವುದಕ್ಕೂ ಅರ್ಥ ಇಲ್ಲ ನೋಡ್ರಿ. ಎಲ್ಲದೂ ಶೋಧನೆ ಮಾಡ್ಕೊಂಬಂದ್ರೆ ವಾಕ್ಯ ಅವ್ರು ಮಾಡೋದೆಲ್ಲ ವೇಸ್ಟ್ ಆಗ್ತದೆ. ಸುಮ್ಮನೆ ಪ್ರಯಾಸ ದುಡ್ಡು ಖರ್ಚು ಮಾಡಿ. ನಕ್ಷತ್ರ ನೇರವಾಗಿರೋ ಪಿರಮಿಡ್ ವಧು, ಅದು ಅಡ್ಡವಾಗಿರೋ ಪಿರಮಿಡ್ ಕ್ರಿಸ್ತನ್. ಅಲ್ಲಲ್ವೇ? ಕ್ರಿಸ್ತನ ಮತ್ತು ವಧುವಿನ ಮಿಲನ. ಅಲ್ಲಲ್ವೇ? ಆ ನಕ್ಷತ್ರದಾಗ ಒಂದು ಅರ್ಥ ಇದೆ. ಭಯಂಕರ. ಎಷ್ಟೋ 1000 ಕೋಟಿ ಬಾರ್ನಗರಿಗೆ ಬಹಳ ಲಾಭ ಆಗಿದೆ. ಹಬ್ಬ ಅಂದ್ರೆ ಅದೇ ಅಲ್ಲ. ಮತ್ತು ಹಿಂದೆ ಹಬ್ಬ ಮಾಡಿದ್ದು ಯೇಸು ಕ್ರಿಸ್ತನ್ ನೋಡಿದ್ನಲ್ಲ, ಹಳೆ ಒಡಂಬಡಿಕೆ ಹಬ್ಬ ಮಾಡಿದ್ದ. ಅದಕ್ಕೆ ಹೊಸ ಒಡಂಬಡಿಕೆ ಹಬ್ಬ ಕ್ಯಾನ್ಸಲ್ ಮಾಡಿದ್ರು. ಅಲ್ವೇ? ನೋಡ್ರಿ, ಅದು ಮೇಲಿಂದು ಹಿಂಗೆ ಪಿರಮಿಡ್, ಅದು ವಧು. ಅಡ್ಡ ಪಿರಮಿಡ್ ಕೆಳಗೆ ಅದು ಕ್ರಿಸ್ತನಾಗಿದೆ. ಅಂದ್ರೆ ಕ್ರಿಸ್ತನು ತನ್ನ ವಧುವಿನಲ್ಲಿ ಇಳಿಯುತ್ತಾನೆ ಅಂತ ಅರ್ಥ. ಅದು ಆ ಚಿಹ್ನೆಯ ಸೂಚನೆ, ಇಳಿಯುತ್ತಾನೆ. ಇದರಿಂದ ಬರುವ ಗುರುತು ಏನಂದ್ರೆ, ಅಡ್ಡ ಪಿರಮಿಡ್ ದಾವಿದ ನಕ್ಷತ್ರವಾಗಿದೆ. ಒಂದು ಕ್ರಿಸ್ತನಾಗಿದ್ದಾನೆ, ಇನ್ನೊಂದು ವಧುವಾಗಿದೆ. ಇದರಿಂದ ಬರುವುದೇ ದಾವಿದ ನಕ್ಷತ್ರ. ದಾವಿದ ನಕ್ಷತ್ರವೇ ಅನ್ಯ ಜನರಾದ ನಮಗೆ ಸೂಚನೆ, ಕೊನೆಯ ಸೂಚನೆ. ಅದು ಅಲ್ಲಿ ಜಂಡಾದ ಆರ್ತಪ್ಪ ಅಂದ್ರೆ ಅದು ಕೊನೆಯ ಸೂಚನೆ ನಮ್ದು. ಅಲ್ಲಲ್ವೇ? ಏನಂದ್ರೆ ಹಳೆ ಒಡಂಬಡಿಕೆಯ ದಾವಿದ ನಕ್ಷತ್ರ ಇಸ್ರಾಯೇಲರಿಗೆ ಅದು ಧ್ವಜ ಅಷ್ಟೇ. ಅನ್ಯ ಜನರ ನಮಗೆ ವಧುವಿನ ಮತ್ತು ಕ್ರಿಸ್ತನ ಒಂದಾಗುವಿಕೆಯ ಸೂಚನೆ. ಅಲ್ಲಲ್ವೇ? ಎಷ್ಟು ಅದ್ಭುತ ಐತಿ. ಅಲ್ಲಲ್ವೇ? ಅರ್ಥ ಆಯ್ತಾ? ಅದಕ್ಕೆ ಈಗ ಅವರು ಸ್ವಂತ ದೇಶ, ಸ್ವಂತ ಸೈನ್ಯ, ಸ್ವಂತ ಎಲ್ಲ ಸ್ವಂತ, ಜಂಡ ಸ್ವಂತ, ಬಾವುಟ ಎಲ್ಲ ಸ್ವಂತ. ಅಲ್ಲಲ್ವೇ? ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ದೇವರೇ, ನಿನಗೆ ಸ್ತೋತ್ರ ಮಾಡ್ತೇವೆ. ನಿನ್ನ ಕೃಪೆಗಾಗಿ ಸ್ತೋತ್ರ, ಮಹಿಮೆಗಾಗಿ ಸ್ತೋತ್ರ. ಈ ವಾಕ್ಯಗಳನ್ನು ಅದ್ಭುತ ರೀತಿಯಲ್ಲಿ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದ ಮೂಲಕ ನೀನು ಮಹಿಮೆ ಒಂದು ಅದ್ಭುತಗಳನ್ನು ಮಾಡೋ ಆಶೀರ್ವದಿಸು. ನಮ್ಮ ಶರೀರಾತ್ಮ ಪ್ರಾಣಗಳು ನಿನಗಾಗಿ ಜೀವಿಸುವಂತೆ ಎತ್ತಲ್ಪಡಿ ಸಿದ್ಧತೆ ಅವನ ಕೃಪೆ ಅನುಗ್ರಹಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇನ್.